अलैकुम वरहमतुल्लाहि वबरकातुहू। बिस्मिल्लाह वल्हम्दुलिल्लाह वस्सलातु वस्सलामु अला अशरफि रसूलिल्लाह व अला आलिहि व सहबिहि अज्मईन अम्मा बाद। ಗೌರವಾನ್ವಿತ ಸಯ್ಯದರುಗಳು, ಉಸ್ತಾದರುಗಳೇ, ಗುಂಡಿಗೆರೆ ಜಮಾಯತಿನ ಆಡಳಿತ ಮಂಡಳಿಯವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸಾಂಘಿಕ ರಂಗದ ನಾಯಕರೇ, ಪ್ರೀತಿಯ ಕಾರ್ಯಕರ್ತರೇ, ಪ್ರತಿಭೆಗಳೇ, ಅಲ್ಲಾಹ್ ಸುಬ್ಹಾನಹು ವ ತಆಲ ನಮ್ಮ ಈ ಸಂಗಮವನ್ನು ಸ್ವೀಕರಿಸಲಿ. ಅಲ್ಹಮ್ದುಲಿಲ್ಲಾಹ್, ಎಸ್ಎಸ್ಎಫ್ ಕೊಡಗು ಜಿಲ್ಲಾ ಸಾಹಿತ್ಯೋತ್ಸವದ ಸುಂದರವಾದಂತಹ ವೇದಿಕೆಯಲ್ಲಾಗಿದೆ ನಾವೆಲ್ಲರೂ ಕೂಡ ಒಗ್ಗೂಡಿರುವಂಥದ್ದು. ವಿದ್ಯಾರ್ಥಿಗಳಲ್ಲಿರುವಂತಹ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ವೇದಿಕೆಯನ್ನು ಒದಗಿಸಿಕೊಟ್ಟು ಉತ್ತಮ ಸಮಾಜ ನಿರ್ಮಾಣದ ಮುಂದಿನ ಭವಿಷ್ಯಗಳನ್ನಾಗಿ ರೂಪಿಸುವಂತಹ ಮಹತ್ತರವಾದಂತಹ ಒಂದು ಉದ್ದೇಶದಿಂದ 2003ರಲ್ಲಿ ಪ್ರತಿಭೋತ್ಸವ ಅನ್ನುವಂತಹ ಹೆಸರಿನಲ್ಲಿ ಪ್ರಾರಂಭಿಸಿದಂತಹ ಈ ಒಂದು ಪ್ರತಿಭಾ ಮೇಳ 13 ಸಂವತ್ಸರಗಳನ್ನು ದಾಟಿ ಇದೀಗ 14ನೆಯ ಸಂವತ್ಸರಕ್ಕೆ ಕಾಲಿಟ್ಟಿದೆ. ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಾದಂತಹ ಪ್ರತಿಭೆಗಳು ಇದ್ದೇ ಇರುತ್ತದೆ. ಆದರೆ ಕೆಲವೊಮ್ಮೆ ಆ ಪ್ರತಿಭೆಗಳನ್ನು ಪ್ರದರ್ಶನ ಮಾಡಲಿಕ್ಕಿರುವಂತಹ ಅವಕಾಶಗಳು, ವೇದಿಕೆಗಳು ಸಿಗದೆ ಅವರಲ್ಲಿರುವಂತಹ ಪ್ರತಿಭೆಗಳು ಅವರಲ್ಲೇ ಅಡಗುವಂತಹ ಒಂದು ಸನ್ನಿವೇಶವನ್ನು ನಾವು ಕಾಣಬಹುದು. ಇದಕ್ಕೆ ಒಂದು ದೊಡ್ಡ ಉದಾಹರಣೆಯಾಗಿದೆ ಇತಿಹಾಸದಲ್ಲಿ ನಾವು ಕೇಳುವಂತಹ ಅತ್ಯಂತ ಕ್ರೂರಿಯಾಗಿದ್ದಂತಹ ಅಡೋಲ್ಫ್ ಹಿಟ್ಲರ್. ಆ ಅಡೋಲ್ಫ್ ಹಿಟ್ಲರ್ನ ಆತ್ಮಕಥೆಯಲ್ಲಿ ಮೇ ಕಾಂಫ್ ಎನ್ನುವಂತಹ ಪುಸ್ತಕದಲ್ಲಿ ಹಿಟ್ಲರ್ ಬರೆಯುವಂತಹ ಒಂದು ವಿಷಯವಿದೆ. ನಾನು ಸಣ್ಣ ಪ್ರಾಯದಲ್ಲಿ ಅತ್ಯಂತ ಪ್ರತಿಭಾನ್ವಿತನಾದಂತಹ ಓರ್ವ ವಿದ್ಯಾರ್ಥಿಯಾಗಿದ್ದ. ಎಷ್ಟರ ಮಟ್ಟಿಗೆ ಅಂದರೆ ಒಬ್ಬ ವ್ಯಕ್ತಿಯ ಮುಖವನ್ನು ನೋಡಿದರೆ ಅದೆಷ್ಟು ವರ್ಷಗಳು ಕೂಡ ಕಳೆದರೂ ಕೂಡ ಆ ಮುಖವನ್ನು ನೋಡದೆ ಚಿತ್ರವನ್ನು ಬಿಡಿಸುವಂತಹ ಅತ್ಯಂತ ದೊಡ್ಡ ಚಿತ್ರ ಕಲಾವಿದನಾಗಿದ್ದ ಹಿಟ್ಲರ್ ಅನ್ನುವಂತಹ ಜರ್ಮನಿನ ಸರ್ವಾಧಿಕಾರಿ. ಹಿಟ್ಲರ್ ಬರೆಯುತ್ತಾನೆ, ಆದರೆ ನನ್ನಲ್ಲಿರುವಂತಹ ಆ ಒಂದು ಪ್ರತಿಭೆ, ಅದನ್ನು ವ್ಯಕ್ತಪಡಿಸಲಿಕ್ಕೆ, ತೋರ್ಪಡಿಸಲಿಕ್ಕೆ ಇರುವಂತಹ ಅವಕಾಶ ನನ್ನ ತಂದೆ ತಾಯಿಯಾಗಲಿ, ನನ್ನ ಗುರುಗಳಾಗಲಿ, ಅಥವಾ ಈ ಸಮಾಜದ ಯಾರೊಬ್ಬನಾಗಲಿ ನನ್ನ ಪ್ರತಿಭೆಯನ್ನ ಗುರುತಿಸಲಿಲ್ಲ. ನನಗೆ ಸಿಗದೇ ಇರುವಂತಹ ಈ ಅವಕಾಶ ಮತ್ತೆ ಯಾರಿಗೂ ಸಿಗಕೂಡದು ಅನ್ನುವಂತಹ ಒಂದು ದುರಹಂಕಾರ ನನ್ನಲ್ಲಿ ಇವಾಗಲೂ ಕಾಡುತ್ತಾ ಇದೆ ಅನ್ನುವಂತಹ ಅಡೋಲ್ಫ್ ಹಿಟ್ಲರಿನ ಆ ಒಂದು ಮಾತುಗಳು ಬಹುಶಃ ಈ ಒಂದು ಸಮಾಜಕ್ಕೂ ಕೂಡ ಚಿಂತಿಸಬೇಕಾದಂತಹ ವಿಷಯಗಳಾಗಿರುತ್ತದೆ. ಇನ್ನೊಬ್ಬ ಹಿಟ್ಲರ್ ಇಲ್ಲಿ ಸೃಷ್ಟಿಯಾಗಬಾರದು ಅನ್ನುವಂತಹ ಒಂದು ಉದ್ದೇಶದಿಂದ ಈ ದೇಶದ ಅತ್ಯಂತ ದೊಡ್ಡ ವಿದ್ಯಾರ್ಥಿ ಸಂಘಟನೆಯಾಗಿರುವಂತಹ ಎಸ್ಎಸ್ಎಫ್ ಪ್ರತಿಭೆಗಳಿಗೆ ಅವಕಾಶಗಳನ್ನ ತೆರೆದುಕೊಡುತ್ತಾ ಉತ್ತಮ ಪ್ರಜೆಗಳನ್ನಾಗಿ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಸಾಹಿತ್ಯೋತ್ಸವವನ್ನ 2 ವರ್ಷಕ್ಕೆ ಇದ್ದಂತಹ ಈ ಒಂದು ಕಾರ್ಯಕ್ರಮವನ್ನ ಕಳೆದ ವರ್ಷದಿಂದ ಪ್ರತಿ ವರ್ಷವೂ ಕೂಡ ಪ್ರತಿಯೊಂದು ಯೂನಿಟ್ಗಳಿಂದ ಹಿಡಿದು ರಾಷ್ಟ್ರೀಯ ಮಟ್ಟದವರೆಗೂ ಕೂಡ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳೊಂದಿಗೆ ಆಯೋಜನೆಯನ್ನ ಮಾಡ್ತಾ ಇದೆ. ಹೆಚ್ಚಿಗೆ ಮಾತನಾಡದೆ ನನ್ನಲ್ಲಿ ಅರ್ಪಿತವಾದಂತಹ ವಿಷಯ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಸ್ವಾಗತವನ್ನ ಕೋರುವುದಾಗಿದೆ. ಈ ಒಂದು ಸಾಹಿತ್ಯೋತ್ಸವವನ್ನ ಉದ್ಘಾಟನೆಯನ್ನ ಮಾಡಲಿಕ್ಕಿರುವಂತಹದ್ದು ಕೂರ್ಗ್ ಜಮಿಯತುಲ್ ಉಲಮಾ ಅಧ್ಯಕ್ಷರಾದಂತಹ ಗೌರವಾನ್ವಿತ ಸೈಯದ್ ಶಿಹಾಬುದ್ದೀನ್ ಅಲ್ ಹೈದ್ರೂಸಿ ಕಿಲ್ಲೂರ್ ತಂಗಳವರಾಗಿದ್ದಾರೆ. ಸೈಯದ್ರವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರುತ್ತಿದ್ದೇನೆ. ಅದೇ ರೀತಿ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕಿರುವಂತದ್ದು ಹಿರಿಯ ಸಾಹಿತಿಗಳು, ಸಾಮಾಜಿಕ ಕಾರ್ಯಕರ್ತರು ಆದಂತಹ ನಾ ದಿವಾಕರ್ ಸರ್ ಅವರಾಗಿದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಿದ್ದೇನೆ.
ಅದೇ ರೀತಿ ಒಂದು ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥದ್ದು SYS ರಾಜ್ಯ ಇಸಾಬಾ ಕಾರ್ಯದರ್ಶಿ, ಅದೇ ರೀತಿ ಈ ಒಂದು ಸ್ವಾಗತ ಸಮಿತಿಯ ಚೇರ್ಮನ್ ಕೂಡ ಆಗಿರುವಂತಹ ಗೌರವಾನ್ವಿತ ಅಹಮದ್ ಮದನಿ ಉಸ್ತಾದರವರಾಗಿದ್ದಾರೆ. ಉಸ್ತಾದರವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಿದ್ದೇನೆ. ಅದೇ ರೀತಿ ಒಂದು ವೇದಿಕೆಯಲ್ಲಿ ಈ ಒಂದು ಜಮಾಯತಿನ ಅಧ್ಯಕ್ಷರಾದಂತಹ ಮೊಹಮ್ಮದ್ ಹಾಜಿರ್ ಅವರಿದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಿದ್ದೇನೆ. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಇಸ್ಮಾಯಿಲ್, ಕೋಶಾಧಿಕಾರಿಗಳಾದಂತಹ ಮೊಯ್ದು ಹಾಜಿ MP, ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಿದ್ದೇನೆ. ಅದೇ ರೀತಿ ಉಪಾಧ್ಯಕ್ಷರಾದಂತಹ ಆಲಿ MY, ಸಮಿತಿ ಸದಸ್ಯರುಗಳಾದಂತಹ ಮೊಹಮ್ಮದ್ ಹಾಜಿ, ಇಬ್ರಾಹಿಂ MM, ಇಬ್ರಾಹಿಂ MA, ಅಬೂಬಕರ್, ಮುಸ್ತಫಾ, ರಜಾಕ್, ಬದ್ರುದ್ದೀನ್ ಇಲ್ಲಿನ SYSನ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಕೋರುತ್ತಿದ್ದೇನೆ. ಅದೇ ರೀತಿ KMJ ಅಧ್ಯಕ್ಷರಾದಂತಹ ಸಮಿತಿ ಸದಸ್ಯರು ಕೂಡ ಆಗಿರುವಂತಹ ಉಸ್ಮಾನ್ ಬಾಕವಿ ಉಸ್ತಾದರವರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಅದೇ ರೀತಿ ಹುಮ್ಮರ್ ಹಾಜಿ, SSFನ ಯೂನಿಟ್ ಅಧ್ಯಕ್ಷರಾದಂತಹ ಅಲಿ ಹುಸೈದ್, ಅದೇ ರೀತಿ KMJಯ ಕಾರ್ಯದರ್ಶಿಗಳಾದಂತಹ ಅಂಸು PS, ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಒಂದು SSF ಕೊಡಗು ಜಿಲ್ಲಾ ಸಾಹಿತ್ಯೋತ್ಸವದ ಭವ್ಯ ವೇದಿಕೆಯಲ್ಲಿ ಸ್ಥಳೀಯ ಖತೀಬರಾದಂತಹ ಇಲ್ಯಾಸ್ ಅಮ್ಜದಿ ಉಸ್ತಾದರವರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಊರಿನ ತಕ್ಕ ಮುಖ್ಯಸ್ಥರಾಗಿರುವಂತಹ ಮೊಯ್ದು ಹಾಜಿರವರು, ಅಸೈನರ ಹಾಜಿರವರು ಕೂಡ ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಿದ್ದೇವೆ. ಅದೇ ರೀತಿ ಪತ್ರಕರ್ತರಾದಂತಹ ಜಿಲ್ಲಾ SYS ಮೀಡಿಯಾ ಕಾರ್ಯದರ್ಶಿಗಳು ಕೂಡ ಆಗಿರುವಂತಹ ಅಶ್ರಫ್ ಕಡಂಗ ಸಹಿತವಿರುವಂತಹ ಇಲ್ಲಿರುವಂತಹ ಸ್ಥಳೀಯ SSFನ SYSನ KMJಯ ಹಲವು ನಾಯಕರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಅವರೆಲ್ಲರ ಉಪಸ್ಥಿತಿಯನ್ನ ಮನಗಂಡು ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರುತ್ತಾ ಈ ಒಂದು ಊರಿನ ಸರ್ವ ಸದಸ್ಯರಿಗೂ ಕೂಡ, ಅದೇ ರೀತಿ SSFನ ಕೊಡಗು ಜಿಲ್ಲಾ ಸಮಿತಿಯ ಸರ್ವ ಪದಾಧಿಕಾರಿಗಳು, ಈ ಯೂನಿಟಿನ ಸರ್ವ ಕಾರ್ಯಕರ್ತರಿಗೂ, ಪ್ರೀತಿಯ ಪ್ರತಿಭೆಗಳಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರುತ್ತಾ ಮಾತಿಗೆ ಕಡಿವಾಣ. ಆಖಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. SSF ಕೊಡಗು ಜಿಲ್ಲಾ ಅಧ್ಯಕ್ಷರು ಕಮರುದ್ದೀನ್ ಅನ್ವಾರಿ ಅಸಫಾಫಿ ಶುಭ ನುಡಿ, ಮಹಲ್ಲಾ ಅಧ್ಯಕ್ಷರಾಗಿರುವ ಜನಾಬ್ ಮೊಹಮ್ಮದ್ ಹಾಜಿರ್ ಅವರನ್ನು ಪ್ರೀತಿಪೂರ್ವಕ ಆಮಂತ್ರಿಸುತ್ತಿದ್ದೇವೆ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಇವತ್ತಿನ ನಮ್ಮ ಈ ಊರಿನ ಸದಸ್ಯರುಗಳಾದಂತಹ ಗುಂಡಿಗೆರೆ ಯೂನಿಟಿನ ಕಾರ್ಯಕರ್ತರು, SYS, SSF, SDS ಎಲ್ಲರ ಪರವಾಗಿಯೂ ಇದರ ಕಾರ್ಯವನ್ನು ಹಮ್ಮಿಕೊಂಡಿರುವುದರಿಂದ ಭಾರಿ ಸಂತೋಷವಾಗಿದೆ. ಆದ್ದರಿಂದ ಇವರಿಗೆ ಹೃದಯಪೂರ್ವಕವಾಗಿ ನನ್ನದು ಮತ್ತು ನನ್ನ ಆಡಳಿತ ಮಂಡಳಿ ಜಮಾಯತಿನ ಪರವಾಗಿಯೂ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅದೂ ಅಲ್ಲದೆ ನಮ್ಮ ಈ ಪುಟ್ಟ ಗ್ರಾಮದಲ್ಲಿ ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವುದರಿಂದ ಅದು ಕೊಡಗು ಜಿಲ್ಲೆಯಾದಂಥ ಗುಂಡಿಗೆರೆ ಯೂನಿಟ್ನಲ್ಲಿ ನಡೆಸಿಕೊಂಡು ಬರ್ತಿರುವಂತಹ ಈ ಕಾರ್ಯಕ್ರಮವು ಭಾರಿ ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತ ಹೇಳಿ ನಮ್ಮ ಊರಿನವರಿಗೂ, ನಮ್ಮ ಇಲ್ಲಿ ನೆರೆದಿರುವಂತಹ ಎಲ್ಲ ಪ್ರತಿನಿಧಿಗಳಿಗೂ ಸಹ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಆದ್ದರಿಂದ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಈ ಮಾತನ್ನು ವಿರಾಮ ನಲ್ಲುತ್ತೇನೆ. ಅಸ್ಸಲಾಮು ಅಲೈಕುಂ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.
بسم الله الرحمن الرحيم اللهم صل على سيدنا محمد وعلى آل سيدنا محمد. വേദിയിൽ ഉപവിഷ്ടരായ ഗുണ്ടിഗരെ ജമാഅത്ത് നേതൃത്വങ്ങൾ, പ്രാസ്ഥാനിക നേതാക്കൾ, ഇവിടെ ഒരുമിച്ച് കൂടിയ പ്രതിഭകൾ, SSF കൊടക് ജില്ലാ സാഹിത്യോത്സവ് 14ാം എഡിഷൻ ഔദ്യോഗിക ഉദ്ഘാടന വേദിയിലാണ് നമ്മൾ ഒരുമിച്ച് കൂടിയിട്ടുള്ളത്. അൽഹംദുലില്ലാഹ്, ഈ സാഹിത്യോത്സവിനെ എല്ലാ നിലക്കും വരവേൽക്കാൻ ഏറ്റെടുത്ത ഈ ഗുണ്ടിഗര ജമാഅത്തിന് എല്ലാവിധ സന്തോഷങ്ങളും അഭിനന്ദനങ്ങളും അറിയിക്കുകയാണ്. ഈ വർഷത്തെ സാഹിത്യോത്സവ് നമ്മൾ ഇവിടെ നടത്താൻ തീരുമാനിച്ചപ്പോൾ, ഇവിടുത്തെ നേതാക്കളോട് സംസാരിച്ചപ്പോൾ ഒരു വാക്കും എതിര് പറയാതെ ജില്ലയിലേക്ക് സെലക്റ്റായ ഏകദേശം 600ഓളം പ്രതിഭകളെ സ്വീകരിക്കാൻ അവരൊക്കെ തയ്യാറാണ് എന്ന് അറിഞ്ഞപ്പോൾ അൽഹംദുലില്ലാഹ്, ഈ പരിപാടി നമ്മളിവിടെ തീരുമാനിച്ചത് മുതൽ, സ്വാഗത സംഘം രൂപീകരിച്ചത് മുതൽ ഇവിടുത്തെ നേതൃത്വങ്ങൾ ശരിക്കും ഉറക്കില്ലാതെ പ്രവർത്തിച്ച ഒരു സംഭവമാണ്. അൽഹംദുലില്ലാഹ്, അല്ലാഹു തആല അതിന്റെ ബറക്കത്ത് കൊണ്ട് അവർക്കും ഈ നാട്ടിനൊക്കെ അല്ലാഹു എല്ലാവിധ ഖൈറും ബറക്കത്തും സന്തോഷവും നൽകി അനുഗ്രഹിക്കട്ടെ. അൽഹംദുലില്ലാഹ്, കഴിഞ്ഞ 13 വർഷങ്ങളിലായി സാഹിത്യോത്സവ് കർണാടകയിൽ നടക്കുമ്പോൾ എന്തിനാണ് സാഹിത്യോത്സവ് നടത്തുന്നതെന്ന് ചോദിക്കുന്നവരോട് നൂറുകണക്കിന് പ്രതിഭകളെ ഈ സമൂഹത്തിലേക്ക് സമർപ്പിക്കാൻ സാഹിത്യോത്സവിന് സാധിച്ചിട്ടുണ്ട്. അൽഹംദുലില്ലാഹ്, അതിന്റെ ഒരുപാട് ഉദാഹരണങ്ങൾ നമ്മൾ നേരിൽ കാണുന്നുമുണ്ട്. നമ്മൾ ഒരുപാട് വേദികളിൽ പറയാറുണ്ട്. അൽഹംദുലില്ലാഹ്, കഴിഞ്ഞ കന്നഡ സാഹിത്യ സമ്മേളന വേദിയിൽ വെച്ച് ഒരു നമ്മുടെ SSFന്റെ ഒരു പ്രവർത്തകർക്ക് കന്നഡ സാഹിത്യ സമ്മേളനത്തിന്റെ വേദിയിൽ കവിത വായിക്കാൻ അവസരം കിട്ടി. അൽഹംദുലില്ലാഹ്, ആ ഒരു പ്രതിഭ വളർന്നത് SSFന്റെ സാഹിത്യോത്സവത്തിലൂടെയാണ്. അതുപോലെ ഇന്ന് രാത്രി നമുക്കിവിടെ ആത്മീയ സംഗമത്തിന് നേതൃത്വം നൽകുന്ന റാഫി ഹിമമി കാമിൽ സഖാഫി, ആ ഉസ്താദും വളർന്നത് സാഹിത്യോത്സവത്തിലൂടെയാണ്. അങ്ങനെ നൂറുകണക്കിന് പ്രതിഭകൾ ഈ സമൂഹത്തിലേക്ക് സമർപ്പിക്കാൻ ഈ സാഹിത്യോത്സവത്തിന് സാധിച്ചിട്ടുണ്ടെങ്കിൽ അൽഹംദുലില്ലാഹ്, ഈ ഗുണ്ടിഗരെ മഹൽ നിവാസികൾ ഭാഗ്യവാന്മാരാണ്. ജില്ലയുടെ നാനാഭാഗത്തിൽ നിന്ന് വരുന്ന 600ഓളം പ്രതിഭകൾക്ക് അവർക്ക് വേണ്ട എല്ലാ സൗകര്യങ്ങളും നിങ്ങൾ ചെയ്തു കൊടുക്കുന്നുണ്ടെങ്കിൽ, നമ്മൾ ഈ ചെയ്യുന്ന പ്രവർത്തനങ്ങൾ ഏതെങ്കിലും ഒരു 10 കുട്ടികൾ ഈ സമൂഹത്തിന് ഉപകാരപ്പെട്ടിട്ടുണ്ടെങ്കിൽ ഈ പ്രവർത്തിച്ച എല്ലാവർക്കും അത് വലിയ പുണ്യമാണ്. അല്ലാഹു തആല നമ്മുടെ പ്രവർത്തനങ്ങളൊക്കെ സ്വീകരിക്കുമാറാവട്ടെ. ഇൻഷാ അല്ലാഹ്, നമ്മുടെ ബഹുമാനപ്പെട്ട തങ്ങളവറുകൾ ഏതാനും നിമിഷങ്ങൾക്ക് എത്തിച്ചേരും. ദുആ വസിയത്തോടുകൂടെ അസ്സലാമു അലൈക്കും വറഹ്മത്തുള്ളാഹി വബറകാതുഹു. ആശംസ അറിയിക്കുന്നു മഹല്ല് ഖത്തീബ്. ബിസ്മില്ലാഹി വൽഹംദുലില്ലാഹി വസ്സലാത്തു വസ്സലാമു അലാ അഷ്റഫിൽ മുർസലീൻ വഅലാ ആലിഹി വസ്സഹ്ബിഹി അജ്മഈൻ. ഏറ്റവും സ്നേഹം ബഹുമാനമുള്ള നമ്മുടെ നേതാക്കളെ, ഉസ്താദന്മാരെ, ഇവിടെ കൂടിയ മുഅ്മിനീങ്ങൾ, അല്ലാഹു സുബ്ഹാനഹു വ തആല നമ്മുടെ എല്ലാ ഈ പ്രവർത്തനങ്ങളും നാളെ ആഖിറത്തിൽ ഉപകരിക്കുന്ന സ്വാലിഹായ കർമ്മമായി നമ്മൾ സ്വീകരിക്കുമാറാകട്ടെ. അൽഹംദുലില്ലാഹ്, നമ്മുടെ നാട്ടിൽ ഈ ഒരു ജില്ലാ പരിപാടി നടത്തുക എന്ന് പറയുമ്പോൾ അതിയായ ആവേശമാണ് നാട്ടുകാരായ നമുക്കൊക്കെയുമുള്ളത്. അല്ലാഹു സുബ്ഹാനഹു വ തആല ഇതിനെ സഹായിച്ചവർ, സഹകരിച്ചവർ എല്ലാവർക്കും ഒറ്റവാക്കി അഭിനന്ദനം അറിയിച്ചുകൊണ്ട് വആഖിറു ദഅവാനാ അൽഹംദുലില്ലാഹി റബ്ബിൽ ആലമീൻ. അസ്സലാമു അലൈക്കും. ಸಾಹಿತ್ಯೋತ್ಸವ 14ನೇ ಎಡಿಷನ್ ಇದೀಗ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ದೊರೆಯುತ್ತಾ ಇದೆ. ಸಿಜೆಯು ಕೂರ್ಗ್ ಜಮಿಯತುಲ್ ಉಲಮಾ ಅಧ್ಯಕ್ಷರು ಸೈಯದ್ ಪರಂಪರೆಯ ಕಣ್ಮನೆ ಕಿಲ್ಲೂರು ತಂಗಲರದ್ದೇ ಖ್ಯಾತಿ ಪಡೆದಿರುವ ಅಸಯ್ಯದ್ ಶಿಹಾಬುದ್ದೀನ್ ಅಲ್ ಹೈದರೂಸಿ ತಂಗಲರವರು ಈ ವೇದಿಕೆಯನ್ನು ಅಧಿಕೃತವಾಗಿ ಉದ್ಘಾಟನೆಗೊಳಿಸಲಿದ್ದಾರೆ. ಪ್ರೀತಿಪೂರ್ವಕ ಆಮಂತ್ರಣ.
الحمد لله والصلاة والسلام على أشرف المرسلين وعلى آله وصحبه أجمعين أما بعد أعوذ بالله من الشيطان الرجيم بسم الله الرحمن الرحيم إنا أعطيناك الكوثر فصل لربك وانحر إن شانئك هو الأبتر اللهم صل وسلم على رسولك سيدنا ومولانا محمد كما صليت على سيدنا إبراهيم وعلى آل سيدنا إبراهيم في العالمين إنك حميد مجيد الصلاة والسلام عليك يا سيدي يا رسول الله الصلاة والسلام عليك يا سيدنا يا حبيب الله خذ بأيدينا يا رسول الله قلت حيلتنا يا رسول الله أدركنا يا رسول الله انظرنا يا رسول الله أدركنا يا رسول رب العالمين الله سبحانه وتعالى നാം ഈ ഒരുമിച്ച് കൂടിയ കുടക് ജില്ല SSFന്റെ സാഹിത്യോത്സവിന്റെ ഉദ്ഘാടന വേദി അല്ലാഹു നമ്മിൽ നിന്ന് കബൂൽ ചെയ്യുമാറാവട്ടെ. നാം ചെയ്തു പോയ മുഴുവൻ പാപങ്ങളും പടച്ച റബ്ബ് പുറത്തു തന്ന് അവന്റെ സ്വാലിഹീങ്ങളിൽ അല്ലാഹു നമ്മെ ഉൾപ്പെടുത്തി തരുമാറാവട്ടെ. സുദീർഘമായി ഒരു ഉദ്ഘാടനം ചെയ്യേണ്ട വേദി അല്ല. ഈ ജില്ലയുടെ SSFന്റെ പ്രസിഡന്റ്, അതുപോലെ ഈ നാടിൻ്റെ പ്രസിഡന്റ്, കമ്മിറ്റി ഭാരവാഹികൾ, SSFന്റെ ജില്ലാ കമ്മിറ്റി ഭാരവാഹികൾ, അതുപോലെ ഗുണ്ടികരയിലുള്ള എൻ്റെ കരളിൻ്റെ കഷ്ണങ്ങളായ പ്രവർത്തകർ, ഇവിടെ മത്സരാർത്ഥികളായി വന്ന SSFന്റെ വിദ്യാർത്ഥികൾ, നാം ഇവിടെ ഒരുമിച്ച് കൂടിയത് എന്തിനാണെന്ന് ചോദിച്ചാൽ ഖുർആനിൽ ഒരു ചോദ്യമുണ്ട്. ആ ചോദ്യത്തിന്റെ മറുപടി കണ്ടെത്താനാണ്. എന്താണ് ആ ചോദ്യം? അഫഹസിബ്തും അന്നമാ ഖലഖ്തും അബഥാ. നമ്മോടൊരു ചോദ്യമുണ്ട്, നിങ്ങളെ വെറുതെ ഇങ്ങനെ പടച്ചു വിട്ടതാണോ എന്ന് നിങ്ങൾ വിചാരിക്കുന്നുണ്ടോ? അല്ലാഹു ചോദിക്കുക, നിങ്ങളെ വെറുതെ പടച്ചു വിട്ടതാണ് എന്ന് നിങ്ങൾ വിചാരിക്കുന്നുണ്ടോ എന്ന ചോദ്യത്തിന് മറുപടി SSFന്റെ നമ്മുടെ മക്കൾ അതിന് ഉത്തരം കണ്ടെത്തുന്ന ഒരു വേദിയാണ്. നിങ്ങൾ മനസ്സിലാക്കണം, സാഹിത്യോത്സവ് എന്ന് പറഞ്ഞാൽ എന്താണ്? എന്തിനാണ് ഇങ്ങനെ ഒരു സാഹിത്യോത്സവം സംഘടിപ്പിക്കുന്നത്? നമ്മുടെ ഈ ജില്ലയിൽ ഓരോ യൂണിറ്റുകളിൽ നിന്നും വിജയികളായി വന്ന വിദ്യാർത്ഥികൾ വിഭിന്നങ്ങളായ കഴിവുകൾ തെളിയിച്ചവരാണ്. ആ കഴിവുകൾക്ക് നല്ല പ്രചോദനം കൊടുക്കേണ്ടവരാണ് ഇവിടെയുള്ള
മുതിർന്ന നേതാക്കളാകുന്ന നാട്ടുകാരും നാമൊക്കെ അല്ലാഹു നമുക്ക് തൗഫീഖ് നൽകട്ടെ. ഗുണ്ടികര എന്ന് പറയുമ്പോൾ അൽഹംദുലില്ലാഹ് സുന്നത്ത് ജമാഅത്തിന് നല്ല വിള ഓറുള്ള ഒരു മണ്ണാണ് ഈ ഗുണ്ടികര. ഞാൻ അത്ര വലിയ പരിചയമില്ലെങ്കിലും ഇവിടെ വരാറുണ്ട്. അൽഹംദുലില്ലാഹ് ഈ മണ്ണിൽ കുടക് മാപ്പിള എന്ന് പറയുന്ന കുടക് മഹാപിള്ളമാർ, മാപ്പിള എന്ന് പറഞ്ഞാൽ മഹാപിള്ള എന്നർത്ഥം, മഹാപിള്ള എന്ന് പറഞ്ഞാൽ വലിയ ആള് എന്നർത്ഥം. അപ്പൊ ആ മഹാപിള്ളമാർ താമസിക്കുന്ന ഈ ഗുണ്ടികരയിൽ അൽഹംദുലില്ലാഹ് ഈ ജില്ലാ എസ്എസ്എഫിന്റെ നേതൃത്വങ്ങൾ ഇവിടെ ഈ വർഷത്തെ ജില്ലാ സാഹിത്യോത്സവ് സംഘടിപ്പിക്കുന്നു എന്ന് പറഞ്ഞപ്പോ ഈ നാട്ടുകാർ അൽഹംദുലില്ലാഹ് ഇവിടത്തെ കമ്മിറ്റി ഭാരവാഹികൾ അടക്കം ഈ നാട്ടുകാർ അടക്കം വളരെ ആവേശത്തോടുകൂടി ഈ സാഹിത്യോത്സവിനെ സ്വീകരിച്ചിരിക്കുകയാണ്. ഇത് ദുനിയാവിന് വേണ്ടി നിങ്ങൾ മനസ്സിലാക്കരുത്. നാളെ ആഖിറമാകുന്ന ലോകം നമുക്ക് കിട്ടണം. അല്ലാഹു തൗഫീഖ് നൽകട്ടെ. ഒരു എസ്എസ്എഫിന്റെ ഒരു കുട്ടി ഗുണ്ടികരയിൽ വന്നിട്ട് ജില്ലാടിസ്ഥാനത്തിൽ വിജയിയായി ഈ രാജ്യത്തിന്റെ ഏതെങ്കിലും ഒരു മേഖലയിൽ അവര് പ്രവർത്തിക്കുമ്പോ അവരുടെ പ്രവർത്തന ഫലം എന്റെ ഖബറിലേക്കും കിട്ടണം എന്ന ഒരു ഉദ്ദേശം ഈ നാട്ടുകാർക്കുണ്ട്, ഇല്ലേ? അല്ലാഹു തൗഫീഖ് ചെയ്യട്ടെ. അങ്ങനെ എസ്എസ്എഫിൽ പ്രവർത്തിച്ച് ഒരു യൂണിറ്റ് തലം മുതൽ ജില്ലാ തലം വരെ പ്രവർത്തിച്ച ആളാണ് ബഹുമാനപ്പെട്ട പേരോട് ഉസ്താദ്. അല്ലാഹു ദീർഘായുസ്സ് നൽകട്ടെ. ആ ഉസ്താദ് എത്ര സ്ഥലങ്ങളിലാണ് ദുആ ചെയ്യുന്നത്. അതുപോലെ വിഭിന്നങ്ങളായ കഴിവുകൾ നമ്മുടെ മക്കൾക്കുണ്ട്. ചിലപ്പോൾ എഴുത്ത് മുഖേനയായിരിക്കും, ചിലപ്പോൾ വാക്ക് മുഖേനയായിരിക്കും, ചിലപ്പോൾ ചില പ്രവർത്തനങ്ങൾ മുഖേനയായിരിക്കും ചിലർക്ക് ചിലരേക്കാൾ കഴിവുകൾ ഉണ്ടാകുക. അതിന് പ്രചോദനം നൽകാൻ ഏറ്റവും ഉത്തമമായ ഒരു വേദിയാണ് സാഹിത്യോത്സവം. ആ സാഹിത്യോത്സവിലൂടെയാണ് ഇവിടെ കഴിവുറ്റ പ്രതിഭകൾ ഈ ജില്ലയിലും ഈ സ്റ്റേറ്റിലും എന്ന് മാത്രമല്ല ഈ രാജ്യത്തുടനീളം വളർന്നു വരേണ്ടത്. അൽഹംദുലില്ലാഹ് നമ്മുടെ കൊടക് ജില്ലയിൽ അങ്ങനെയുള്ള പ്രതിഭകൾ വളർന്നു വരണം. അല്ലാഹു തൗഫീഖ് നൽകുമാറാവട്ടെ. അപ്പൊ അല്ലാഹുവിന്റെ ചോദ്യമാണ്, നിങ്ങളെ വെറുതെയാണോ ഞാൻ പടച്ചു വിട്ടത്? അല്ല, ഒരിക്കലും അല്ലാഹു നമ്മളെ രാവിലെ എഴുന്നേറ്റിട്ട് ഒരു മനുഷ്യൻ അവൻ ജോലിക്ക് പോയി വൈകുന്നേരം തിരിച്ചു വന്ന് അവൻക്ക് വേണ്ട കുടുംബങ്ങളെ പോറ്റി വളർത്തി അങ്ങനെ ജീവിച്ച് ഉറങ്ങി വീണ്ടും പിറ്റേന്ന് രാവിലെ ജോലിക്ക് പോയി അങ്ങനെ ഒരു ജീവിതം അല്ല. ഈ ജീവിതം എന്നുള്ളത് നാം ഓരോ വ്യക്തിയുടെ വീട്ടിലും കുടുംബമുണ്ട്. കൂടുമ്പോൾ ഇമ്പമുണ്ടാകുന്നതാണ് കുടുംബം. അത് വീട്ടിൽ മാത്രമല്ല, നമ്മുടെ മറ്റയിലും ഹബീബായ തങ്ങളുടെ വസന്തം വിരിയണം. നമ്മുടെ നോട്ടത്തിലും നമ്മുടെ ഇരുത്തത്തിലും നമ്മുടെ നടത്തത്തിലും വസ്സലാത്തു വസ്സലാമു അലൈക യാ സയ്യിദി യാ റസൂലല്ലാഹ് എന്നിങ്ങനെ വരണം. ആ നിലക്ക് അടുത്ത മാസം ഹബീബായ തങ്ങളുടെ മൗലിദിന്റെ മാസം, അതിന്റെ അവസാനം ഞായറാഴ്ച ദിവസം സെപ്റ്റംബർ 6-ാം തീയതി എന്റെ വീട്ടിലുള്ള മൗലിദുൽ അക്ബറിലേക്ക്
ഈ മഹല്ലുകാരെയും ഇവിടെ ഒരുമിച്ച് കൂടിയ മുഴുവൻ കൊടക് ജില്ലയുടെ മുഅ്മിനാത്തുകളെയും ക്ഷണിച്ചുകൊണ്ട് ഞാൻ നിർത്തുകയാണ്. ഈ സംഗമം അല്ലാഹു വിജയിപ്പിക്കുമാറാവട്ടെ. നാളെ ഇതിന്റെ സമാപനം നടക്കുന്നത് വരെ അല്ലാഹു ഒരു ആഫത്തോ ഒരു മുസീബത്തോ നൽകാതെ സന്തോഷത്തോടുകൂടി ഇത് നടത്താൻ റബ്ബേ നീ ഞങ്ങൾക്കും ഞങ്ങളെ ഈ നാട്ടുകാർക്കും നീ തൗഫീഖ് നൽകണേ അല്ലാഹ്. ബിസ്മില്ലാഹിർ റഹ്മാനിർ റഹീം. ഇന്നാ അഅതൈനാകൽ കൗസർ ഫസല്ലി ലിറബ്ബിക വൻഹർ ഇന്ന ശാനിഅക ഹുവൽ അബ്തർ. ഈ ആയത്തിന്റെ അർത്ഥം ഞാൻ പറഞ്ഞില്ല. ഈ ആയത്ത് കൊണ്ട്, ഈ സൂക്തം കൊണ്ട്, ഈ ഖുർആനാകുന്ന സൂറത്ത് കൊണ്ട് ഏറ്റവും വലിയ പവറുള്ള സൂറത്താണ്. റസൂലുള്ളാഹിക്ക് എല്ലാം നൽകിയെന്നറിയപ്പെടുന്ന സൂറത്ത്. തങ്ങൾക്ക് നൽകാത്തതൊന്നുമില്ലല്ലോ. ആ നബിതങ്ങളുടെ ഈ സൂറത്തിന്റെ പവർ കൊണ്ട്, ആ സൂറത്തിന്റെ ബറക്കത്ത് കൊണ്ട് അല്ലാഹു നമ്മുടെ മജ്ലിസ് കബൂലാക്കട്ടെ. ആ സൂറത്ത് കൊണ്ട് ഈ സംഗമത്തെ ഉദ്ഘാടനം ചെയ്തതായി അറിയിക്കുകയാണ്. അസ്സലാമു അലൈക്കും ವರಹಮತುಲ್ಲಾಹಿ ವಬರಕಾತುಹು. ಇದರೊಂದಿಗೆ ಸಮಿತಿಯ ವತಿಯಿಂದ ಉದ್ಘಾಟನೆಯಾಗಿದೆ. ಸಾಹಿತ್ಯೋತ್ಸವ ಎನ್ನುವುದು ಜಾತಿ, ಭಾಷೆ, ರಾಜಕೀಯ ಎಲ್ಲವನ್ನು ಮೀರಿದ್ದು. ಸಾಹಿತ್ಯಕ್ಕೆ ಭಾಷೆ ಇಲ್ಲ, ಜಾತಿ ಇಲ್ಲ, ರಾಜಕೀಯ ಇಲ್ಲ. ಸಾಹಿತ್ಯ ಅನ್ನೋದು ನಮ್ಮ ಸಂಸ್ಕೃತಿಯನ್ನು, ನಮ್ಮ ನಿಷ್ಕಲ್ಮಶ ಮನಸ್ಸನ್ನು ತೋರಿಸುವಂತಹ ಒಂದು ವಸ್ತು. ಆ ಸಾಹಿತ್ಯೋತ್ಸವವನ್ನು SSF ಸಮಿತಿ ಹಲವಾರು ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದೆ. ಕಳೆದ ವರ್ಷ ಕಡಂಗದಲ್ಲಿ ಈ ಕಾರ್ಯಕ್ರಮ ನಡೆದಾಗ ಕೂಡ ನಾನು ಭೇಟಿ ನೀಡಿದ್ದೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಒಂದು ಉತ್ತಮವಾದಂತಹ ಒಂದು ಸಂಘಟನೆ, ಉತ್ತಮವಾದಂತಹ ಒಂದು ಕಾರ್ಯನಿರ್ವಹಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಸಾಹಿತ್ಯದಿಂದ ವಿದ್ಯಾರ್ಥಿಗಳಲ್ಲಿ, ಮಕ್ಕಳಲ್ಲಿ, ಜನರಲ್ಲಿ ಎಲ್ಲರನ್ನೂ ಒಂದು ಒಗ್ಗೂಡಿಸುವಂತಹ ಒಂದು ಮನಸ್ಸು ಬರ್ತದೆ. ಸಾಹಿತ್ಯ ಯಾವತ್ತೂ ನಿಷ್ಕಳಂಕವಾದದ್ದು, ಅದು ಎಲ್ಲರನ್ನೂ ಒಂದು ಮಾಡ್ತದೆ. ಅದಕ್ಕೆ ನಾನು ಹೇಳಿದ್ದು ಜಾತಿಯ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ವಿ. ಇದು ಮಲಯಾಳಮಲ್ಲಿರುವ ಸಾಹಿತ್ಯ ಇರ್ಬೋದು, ನಿಮ್ಮ ಉರ್ದುವಲ್ಲಿರುವ ಸಾಹಿತ್ಯ ಇರ್ಬೋದು, ಯಾವುದೇ ಜಾತಿಗೆ ಸಂಬಂಧಪಟ್ಟ ಸಾಹಿತ್ಯ ಇರ್ಬೋದು. ಸಾಹಿತ್ಯ ಯಾವತ್ತೂ ನಿಷ್ಕಳಂಕವಾದದ್ದು, ಜೊತೆಗೆ ಜನಸ್ನೇಹಿಯಾಗಿತ್ತು. ಅದರಿಂದಾಗಿ ನೀವು ಮಾಡ್ತಾ ಇರುವಂತಹ ಈ ಸಮ್ಮೇಳನಕ್ಕೆ ಶುಭವನ್ನು ಹಾರೈಸುತ್ತಾ ಈ ಸಮ್ಮೇಳನವು ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ಹಾರೈಸ್ತೇನೆ. ಧನ್ಯವಾದಗಳು. ಬಿಸ್ಮಿಲ್ಲಾಹ್ ವಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿ ರಸೂಲಿಲ್ಲಾಹ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮഈನ್. ಈ ಒಂದು ಸುಂದರ ವೇದಿಕೆಯನ್ನು ಉದ್ಘಾಟಿಸಿದ ಗೌರವಾನ್ವಿತರಾದ ಕೂರ್ಗ್ ಜಮಿಯತುಲ್ ಉಲಮಾ, ಇದರ ಗೌರವಾನ್ವಿತ ಅಧ್ಯಕ್ಷರಾದ ಸಯ್ಯಿದರವರೇ, ಗುಂಡಿಗೆರೆ ಜಮಾಅತಿನ ಗೌರವಾನ್ವಿತರಾದ ಅಧ್ಯಕ್ಷರಾದ ಮೊಹಮ್ಮದ್ ಹಾಜಿರವರೇ, ಈಗ ತಾನೇ ನಮ್ಮೊಂದಿಗೆ ಹಿತ ನುಡಿಗಳು ಹೇಳಿದಂತಹ ಖ್ಯಾತ ಸಾಹಿತಿಗಾರರು ಹಾಗೂ ವೇದಿಕೆಯಲ್ಲಿರುವ ಕೊಡಗು ಜಿಲ್ಲಾ SVSನ ಅಧ್ಯಕ್ಷ ಸಮೇತವಿರುವ ಎಲ್ಲ ನಾಯಕರೇ, ಪ್ರೀತಿಯ ಕಾರ್ಯಕರ್ತರೇ, ಪ್ರತಿಭೆಗಳೇ, ಅಲ್ಹಮ್ದುಲಿಲ್ಲಾ SSF ಕೊಡಗು ಜಿಲ್ಲಾ 14ನೇ ಎಡಿಷನ್ ಸಾಹಿತ್ಯೋತ್ಸವ ಅದು ಎಲ್ಲಿ ನಡೆಸಬೇಕು ಎಂಬ ಚರ್ಚೆಯನ್ನು ನಮಗೆ ನೀಡಿದಾಗ ಈ ಊರಿನ ಎಲ್ಲ ನಮ್ಮ ಆದರ್ಶ ಕುಟುಂಬಗಳ ನೇತಾರರ ಜೊತೆ ಚರ್ಚಿಸಿ ಈ ಒಂದು ಸಾಹಿತ್ಯೋತ್ಸವವು ನಮ್ಮ ಈ ಒಂದು ಗುಂಡಿಗೆರೆಯಲ್ಲಿ ನಡೆಯಬೇಕು. ಆದ್ದರಿಂದಲೇ ನಾವು ಈ ಒಂದು ಸಾಹಿತ್ಯೋತ್ಸವ ಇಲ್ಲಿ ನಡೆಸುವಾಗ ಪ್ರತಿ ಮನೆಗಳಿಗೆ ಹೋಗಿ ನಾವು SSF ಎಂಬ
ಈ ಒಂದು ಸಂಘಟನೆಯನ್ನು ಜನರಿಗೆ ಎಲ್ಲ ಮನೆಯಲ್ಲೂ SSF ಎಂಬುದು ತಿಳಿಯಬೇಕು. ಇಲ್ಲಿ ಇವತ್ತು ಕೇವಲ ಒಂದು ಕಾರ್ಯಕ್ರಮ ಮಾತ್ರವಲ್ಲ ನಡೆಯುವುದು. ಈ ಒಂದು ಗುಂಡಿಕೆರೆ ಗ್ರಾಮದಲ್ಲಿ ಸಾಹಿತ್ಯದ ಹಬ್ಬ, ಸಾಹಿತ್ಯದ ಜ್ಞಾನ ನಡೆಯುವಾಗ ಪ್ರೀತಿಯ ಸಹೋದರರೇ, ಈ ಒಂದು ಸಮಾಜದಲ್ಲಿ ಅದೆಷ್ಟೋ ಪ್ರತಿಭೆಗಳನ್ನು, ಎಷ್ಟೋ ದಾಯಿಗಳನ್ನು ಸಮರ್ಪಿಸಿದ ಸಂಘಟನೆಯಾಗಿದೆ ಈ ಒಂದು SSF ಎಂಬುದು. ನಿಮಗೆ ಗೊತ್ತಿದೆ, SSF ಎಂಬ ಈ ಒಂದು ಮಹತ್ತರವಾದ ಈ ಒಂದು ಸಂಘಟನೆಯಲ್ಲಿ ಕಾರ್ಯನಿರ್ವಹಿಸಿದಿರುವ ಒಂದು ಕಾರ್ಯಕರ್ತನ ಬಗ್ಗೆ ಇಲ್ಲಿವರೆಗೂ ಯಾವುದೇ ಒಂದು ಘಟನೆಗಳಲ್ಲಿ ಅವರನ್ನು ಕಾಣಿಸಲು ನಮಗೆ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಇದಕ್ಕೆ ಒಂದು ಸುಂದರವಾದ ಒಂದು ಪರಂಪರೆ ಇದೆ, ಒಂದು ನೇತೃತ್ವವಿದೆ. ಆದ್ದರಿಂದಲೇ ಈ ಒಂದು ಸಾಹಿತ್ಯೋತ್ಸವವು, ಈ ಒಂದು ವೇದಿಕೆಯು ಹಲವಾರು ಪ್ರತಿಭೆಗಳನ್ನು, ಹಲವಾರು ದಾಯಿಗಳನ್ನು, ಈ ಒಂದು ಗುಂಡಿಕೆರೆಯಿಂದ ಹಲವಾರು ಪ್ರತಿಭೆಗಳನ್ನು ಸಮಾಜಕ್ಕೆ, ನಮ್ಮ ದೇಶಕ್ಕೆ ಉಪಕಾರವಿರುವ ಒಳ್ಳೆ ಒಂದು ಭವಿಷ್ಯವಾದ ಉತ್ತಮ ದೇಶವನ್ನು ಕಟ್ಟುವ ಹಲವು ಪ್ರತಿಭೆಗಳನ್ನು ಬೆಳೆಯಲು ಸಾಧ್ಯವಾಗಲಿ ಎಂದು ಹಾರೈಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಎಲ್ಲ ಜನರು, ಎಲ್ಲ ಸಹೋದರರು, ಎಲ್ಲ ಸಹೋದರಿಯರು ಮನೆಗೆ ನಾವು ಹೋಗುವಾಗ ಎಲ್ಲ ರೀತಿಯಲ್ಲಿ ಸ್ವೀಕರಿಸಿ ಈ ಒಂದು 2 ದಿವಸಗಳಲ್ಲಿ ನಡೆಯುವ ಈ ಒಂದು ಸಾಹಿತ್ಯೋತ್ಸವಕ್ಕೆ ಎಲ್ಲ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದ ಈ ಒಂದು ಊರಿನ ಸರ್ವರಿಗೂ ಅಲ್ಲಾಹು ಬರಕತ್ ನೀಡಲಿ. ಪ್ರತ್ಯೇಕವಾಗಿ ಇದಕ್ಕೆ ಎಲ್ಲ ರೀತಿಯಲ್ಲಿ ಸಹಕರಿಸಿದ, ಸಹಾಯವನ್ನು ನೀಡಿದ ನಮ್ಮ ಜಮಾಅತಿನ ಅಧ್ಯಕ್ಷರು ಸಮೇತವಿರುವ ಎಲ್ಲ ಆಡಳಿತ ಮಂಡಳಿಯನ್ನು ಹಾಗೂ ಅದೇ ರೀತಿಯಲ್ಲಿ ಈ ಒಂದು ಸಾಹಿತ್ಯೋತ್ಸವ ಅದರ ಈ ಒಂದು ಎಲ್ಲ ರೀತಿಯಲ್ಲಿ ನಮ್ಮೊಟ್ಟಿಗೆ ಸಹಕರಿಸಿದಂತಹ ಹಲವು ನಮ್ಮ ಕಾರ್ಯಕರ್ತರು ಎಲ್ಲ ರೀತಿಯಲ್ಲಿ ಈ ಒಂದು ಸಾಹಿತ್ಯವು ಇಷ್ಟೊಂದು ಸುಂದರವಾಗಿ ಇಲ್ಲಿ ನಡೆಯುವಾಗ ಅವರೆಲ್ಲರೂ ನಮ್ಮ SSFನ SYSನ ಮುಸ್ಲಿಂ ಜಮಾಅತಿನ ಎಲ್ಲ ಸದಸ್ಯರು, ಊರಿನ ಎಲ್ಲ ಸದಸ್ಯರು ನಮ್ಮೊಟ್ಟಿಗೆ ಸಹಕರಿಸಿರುತ್ತಾರೆ. ಅವರಿಗೂ ಅಲ್ಲಾಹನು ಬರಕತನ್ನು ನೀಡಲಿ. ಅವರನ್ನು, ನಮ್ಮನ್ನು ಸ್ವರ್ಗ ಲೋಕದಲ್ಲಿ ಹಬೀಬರಾದ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೊತೆ ಒಗ್ಗೂಡಿಸಲಿ. ಎಲ್ಲರಿಗೂ ಬರಕತನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ಒಂದು ಸಾಹಿತ್ಯೋತ್ಸವ ನಾವು ಇಲ್ಲಿ ಜಿಲ್ಲಾ ಸಾಹಿತ್ಯೋತ್ಸವದಿಂದ ಇನ್ನು ನಮ್ಮ ಸ್ಟೇಟಿನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೋಗುವಾಗ, ಸ್ಟೇಟಿಂದ ನಮ್ಮ ಕೊಡಗು ಜಿಲ್ಲೆಯ ಪ್ರತಿಭೆಗಳು ರಾಷ್ಟ್ರ ಮಟ್ಟಕ್ಕೆ, ಜಿಲ್ಲೆಯಿಂದ ಸ್ಟೇಟಿಗೆ, ಅದರೊಂದಿಗೆ ರಾಷ್ಟ್ರ ಮಟ್ಟದಲ್ಲಿ ಉತ್ತಮವಾಗಿ ಬೆಳೆಯಲಿ ಎಂದು ಹಾರೈಸುತ್ತಾ ಮಾತಿಗೆ ಕಡಿವಾಣ. ವಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. ಅಕ್ಷರಗಳ ಹಬ್ಬಕ್ಕೆ, ಭಾವನೆಗಳ ಉತ್ಸವಕ್ಕೆ, ಈ ಹಸಿರು ಕಣಿವೆಯಲ್ಲಿ ಸಾಹಿತ್ಯದ ಸುದೆಯನ್ನು ಸವಿಯಲು ಪ್ರತಿಯೊಬ್ಬ ಸಾಹಿತ್ಯಾಸಕ್ತರಿಗೂ ಪ್ರೀತಿಯ ಸ್ವಾಗತ. ಬಿಸ್ಮಿಲ್ಲಾಹ್, ಅಲ್ಹಮ್ದುಲಿಲ್ಲಾಹ್, ಅಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿ ರಸೂಲಿಲ್ಲಾಹ್ ವ ಅಲಾ ಆಲಿಹಿ ವಸಹಬಿಹಿ ಅಜ್ಮഈನ್. ಅಮ್ಮಾ ಬಅದ್. ವೇದಿಕೆಯಲ್ಲಿ ಆಸೀನರಾಗಿರುವ ಕೊಡಗು ಜಮಿಯತುಲ್ ಉಲಮಾ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಕಿಲೂರು ತಂಗಳು ಪಾಪರವರೇ, ಕೊಡಗು ಜಿಲ್ಲಾ SSFನ ಅಧ್ಯಕ್ಷರಾದ ಕಮರುದ್ದೀನ್ ಸಕಾಫಿ ಉಸ್ತಾದರ ಸಹಿತ ಇರುವಂತಹ ಜಿಲ್ಲಾ ನೇತಾರರೇ, ಮಹಲ್ ಖತೀಬ್ ಉಸ್ತಾದರಂತಹ ಇಲಿಯಾಸ್ ಅಹ್ಮದ್ ಉಸ್ತಾದರವರೇ, ಈ ಮಹಲಿನ ಆಡಳಿತ ಮಂಡಳಿಯವರೇ, ನಮ್ಮ ಈ ಕಾರ್ಯಕ್ರಮವನ್ನು ಔಪಚಾರಿಕವಾಗಿ ಉದ್ಘಾಟನೆ ಮಾಡಲಿಕ್ಕಿರುವ ನಾ ದಿವಾಕರ್ ಸರ್ ಅವರೇ, ಕೊಡಗು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಕೇಶವ್ ಕಾಮತ್ ಸರ್ ಅವರೇ, ಈ ನಾಡಿನ ಎಲ್ಲ ಸಹೋದರರೇ, ಅಲ್ಹಮ್ದುಲಿಲ್ಲಾಹ್ 24 ವರ್ಷಗಳ ಇತಿಹಾಸವಿರುವಂತಹ 14 ಆವೃತ್ತಿಗಳನ್ನು ಕಂಡ ಸಾಹಿತ್ಯೋತ್ಸವ ಈ ಸಮಾಜಕ್ಕೆ ಹಲವಾರು ಪ್ರತಿಭೆಗಳನ್ನ ಸನ್ಮಾನಿಸಿದೆ. ನೀವು ನೋಡಿರಬಹುದು, 2-3 ದಿನಗಳ ಮುಂಚೆ ಕಳೆದ ವಾರ ನಡೆದಂತಹ ಡಿವಿಷನ್ ಸಾಹಿತ್ಯೋತ್ಸವ ಅದು ನಡೆದಾಗ ಅದರಲ್ಲಿ ತನ್ನ ಪ್ರತಿಭೆಯನ್ನು ಪ್ರದರ್ಶಿಸಿದಂತಹ, ಕೇವಲ ಡಿವಿಷನ್ ಮಟ್ಟದಲ್ಲಿ ಅಲ್ಲ, ಯೂನಿಟ್ ಮಟ್ಟದಿಂದ ಹಿಡಿದು ಸೆಕ್ಟರ್ ಮಟ್ಟದಲ್ಲಿ, ತದನಂತರ ಡಿವಿಷನ್ ಮಟ್ಟದಲ್ಲಿ ವಿಜಯಿಯಾಗಿ ಇಂದು ಅಥವಾ ನಾಳೆ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಈ ಜಿಲ್ಲಾ ವೇದಿಕೆಯನ್ನ ಕೂಡ ಅಲಂಕರಿಸಿರುವಂತಹ
ತನ್ನ ನ್ಯೂನತೆಯನ್ನ ಮರೆಮಾಚುವಂತಹ ರೀತಿಯಲ್ಲಿ ಪ್ರದರ್ಶನವನ್ನ ನೀಡಿ ತನ್ನ ಪ್ರತಿಭೆಯನ್ನ ಈ ಜಗತ್ತಿಗೆ ಪ್ರದರ್ಶಿಸಿದಂತಹ ಒಬ್ಬ ವಿದ್ಯಾರ್ಥಿ ಇದ್ದಾನೆ. ಅದು ಈ ಸಾಹಿತ್ಯೋತ್ಸವ ಈ ಜಗತ್ತಿಗೆ ನೀಡಿದಂತಹ ಕೊಡುಗೆ. ಮಾತ್ರವಲ್ಲ, ನೀವು ನೋಡಿರಬಹುದು ನಮ್ಮ ಹಿಂದಿರುವಂತಹ ಸುಂದರವಾದಂತಹ ಈ ಒಂದು ಕಲಾಕೃತಿ, ಇದು ಕೂಡ ನೋಡಿ ಬಂದಿರುವಂತಹದ್ದು ಈ ಸಾಹಿತ್ಯೋತ್ಸವದ ವೇದಿಕೆಗಳಲ್ಲಿ ಮಿಂಚಿದಂತಹ ಆ ಪ್ರತಿಭೆಗಳಿಂದಾಗಿದೆ. ಪ್ರೀತಿಯ ಸಹೋದರರೇ, ವಿದ್ಯಾರ್ಥಿಗಳಲ್ಲಿರುವಂತಹ ಅವರ ಪ್ರತಿಭೆಯನ್ನು ಗುರುತಿಸಿ ಅವರನ್ನ ಕೆಡುಕಿನಿಂದ ಒಳಿತಿನಡೆಗೆ ಕೊಂಡೊಯ್ಯಲಿಕ್ಕೆ ಬೇಕಾಗಿ ಕಳೆದ 53 ವರ್ಷಗಳಿಂದ SSF ಭಾರತ ಮನೆಯಲ್ಲಿ ಕಾರ್ಯಾಚರಿಸ್ತಾ ಇದೆ. ಈ ಸಾಹಿತ್ಯೋತ್ಸವ ಕೇವಲ ಕರ್ನಾಟಕದ ಕೊಡಗಿನಲ್ಲಿ ಮಾತ್ರ ನಡೆಯುವಂತಹದ್ದಲ್ಲ. ಇಂದು ಕೂಡ ಕೊಡಗು ಜಿಲ್ಲಾ ಸಾಹಿತ್ಯೋತ್ಸವ ಈ ಗುಂಡಿಗೆರೆಯ ಮಣ್ಣಿನಲ್ಲಿ ನಡೆಯುವಾಗ ಕೇರಳ ರಾಜ್ಯ ಸಾಹಿತ್ಯೋತ್ಸವ ಕೂಡ ನಡೆಯುತ್ತಾ ಇದೆ. ಇನ್ನು ಸೆಪ್ಟೆಂಬರ್ ತಿಂಗಳಿನಲ್ಲಿ ಕರ್ನಾಟಕ ರಾಜ್ಯ ಸಾಹಿತ್ಯೋತ್ಸವ ಹೂವಿನ ಹಡಗಲಿಯಲ್ಲಿ, ವಿಜಯನಗರ ಹೂವಿನ ಹಡಗಲಿಯಲ್ಲಿ ನಡೆಯುವಾಗ 26 ಜಿಲ್ಲೆಗಳು ತಮ್ಮ ಪೈಪೋಟಿಯಿಂದ ಅಲ್ಲಿ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ. ಮಾತ್ರವಲ್ಲ, ಭಾರತ ದೇಶದ 23 ರಾಜ್ಯಗಳನ್ನು ಒಳಗೊಂಡಂತಹ ರಾಷ್ಟ್ರೀಯ ಸಾಹಿತ್ಯೋತ್ಸವ ಕೂಡ ಇನ್ನು ನಮ್ಮ ಮುಂದಿದೆ. ಈ ಸಾಹಿತ್ಯೋತ್ಸವ ಕೇವಲ ಒಂದು ದಿನದ ಮಟ್ಟಿಗೆ ಕೊನೆಗೊಳ್ಳುವಂತಹದ್ದಲ್ಲ. ಹಲವಾರು ಪ್ರತಿಭೆಗಳನ್ನ, ನೈಜವಾದ ಪ್ರತಿಭೆ ಇರುವಂತಹ ವಿದ್ಯಾರ್ಥಿಗಳನ್ನು ಈ ಸಮಾಜಕ್ಕೆ ಸಮರ್ಪಿಸಿದೆ. ಅದಕ್ಕೆ ದೊಡ್ಡ ಉದಾಹರಣೆ, ಕಳೆದ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನ ನಡೆದಾಗ ರೈತನ ಬಗ್ಗೆ ಬರೆದಂತಹ ಒಂದು ಕವನಕ್ಕೆ ಜಿಲ್ಲಾ ಪ್ರಶಸ್ತಿಯನ್ನು ಗಿಟ್ಟಿಸಿದಂತಹ ಒಬ್ಬ ಪ್ರತಿಭೆ ನಮ್ಮ ಕಾಮತ್ ಸರ್ ಅವರು ಈ ವೇದಿಕೆಯಲ್ಲಿದ್ದಾರೆ. ಅವರಿವತ್ತು ಕಳೆದ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೆದಾಗ ಜಿಲ್ಲಾ ಪ್ರಶಸ್ತಿ ಕೂಡ ಬಾಚಿತ್ತು. ಶಾಫಿ ಅನ್ವಾರಿ ಕೊಡಗನಹಳ್ಳಿ ಎಂಬಂತಹ ಒಬ್ಬ ಪ್ರತಿಭೆ ಈ ಸಾಹಿತ್ಯೋತ್ಸವದ ಮುಖಾಂತರ ಈ ಪ್ರತಿಭೆಯನ್ನು ಪ್ರದರ್ಶಿಸಿದಂತಹ ಒಬ್ಬ ಪ್ರತಿಭೆ. ಈ ರೀತಿಯಲ್ಲಿ ಹಲವಾರು ವೇದಿಕೆಗಳಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಕೇವಲ ಪ್ರತಿಭೆಯ ಮುಖಾಂತರವಲ್ಲ, ಅವರಿಗೆ ನೈಜವಾದ ಇಸ್ಲಾಮಿನ ಆದರ್ಶವನ್ನ, ಭಾರತದ ಪಾರಂಪರ್ಯತೆಯನ್ನ ಯಾವ ರೀತಿಯಲ್ಲಿ ಕಾಪಾಡಬೇಕು ಎಂಬುದರ ಸಂಪೂರ್ಣವಾದಂತಹ ತರಬೇತಿಯನ್ನು ಕೂಡ ನೀಡ್ತಾ ಇದ್ದೇವೆ. ಈ 14 ಆವೃತ್ತಿಗಳನ್ನು ಕಂಡಂತಹ ಸಾಹಿತ್ಯೋತ್ಸವದಲ್ಲಿ ಒಮ್ಮೆಯೂ ಕೂಡ ತೀರ್ಪು ನೀಡಿದಂತಹ ತೀರ್ಪುಗಾರರು ಭಯದಿಂದ ಈ ವೇದಿಕೆಯನ್ನು ಬಿಟ್ಟಂತಹ ಸನ್ನಿವೇಶಗಳು ಕಾಣಲಿಕ್ಕೆ ಸಾಧ್ಯ ಇಲ್ಲ. ತಮಗೆ ನೀಡಿದಂತಹ ಅಂಕಗಳು ಕಡಿಮೆಯಾಗಿದೆ ಎಂಬಂತ ಹೆಸರಿನಲ್ಲಿ ಆ ತೀರ್ಪುಗಾರರನ್ನು ದುರ್ಮುಟ್ಟಿ ನೋಡಿದಂತಹ ಒಂದೇ ಒಂದು ಸನ್ನಿವೇಶಗಳು ಕೂಡ ಯಾವುದೇ ಒಂದು ಸಾಹಿತ್ಯೋತ್ಸವದ ನಡೆದಿಲ್ಲ, ಮುಂದೆ ಕೂಡ ನಡೆಯಲಿಕ್ಕಿಲ್ಲ. ಪ್ರಥಮ ಸ್ಥಾನವನ್ನು ಪಡೆದಾಗ ತೃತೀಯ ಸ್ಥಾನ ಪಡೆದವರು ಕೂಡ ಅದರಲ್ಲಿ ಸಂತೋಷ ಪಡ್ತಾರೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ಕೇವಲ ಸ್ಪರ್ಧೆ ಮಾತ್ರವಲ್ಲ, ಆ ಪರಸ್ಪರ ಸಾಹೋದರ್ಯತೆಯನ್ನು ಕೂಡ ಈ SSF ವೇದಿಕೆಗಳು ಕಲಿಸಿಕೊಡ್ತಾ ಇದೆ. ಪ್ರತಿಯೊಂದು ವಿಷಯಗಳು ಬಂದಾಗಲೂ ಕೂಡ ನಮಗೆ ಗೊತ್ತಿರಬಹುದು, ಈಗ ಬಹಳ ಚರ್ಚೆಯಾಗುತ್ತಿರುವಂತಹ ನೀಟ್ನ ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ಬಗ್ಗೆ ಹಲವು ಕಡೆಗಳಲ್ಲಿ ಅದರ ಬಗ್ಗೆ ಹೋರಾಟಗಳನ್ನು ನಾವು ನೋಡ್ತಾ ಇದ್ದೇವೆ. SSF ಒಂದು ಹೋರಾಟವನ್ನ ಮಾಡ್ತಾ ಇದೆ ಎಂದರೆ ಅದಕ್ಕೆ ಇಲ್ಲಿನ ಉಲೆಮಾ ದಿಗ್ಗಜರ ಸಂಪೂರ್ಣವಾದಂತಹ ನೇತೃತ್ವವಿರುತ್ತದೆ. ಅವರು ಏನನ್ನ ಹೇಳಿಕೊಡುತ್ತೇವೋ, ಅವರು ಏನನ್ನ ನಿರ್ದೇಶನವನ್ನು ನೀಡುತ್ತಾರೋ ಅದನ್ನು ಚಾಚು ತಪ್ಪದೆ ಸಂವಿಧಾನವು ನಮಗೆ ಯಾವ ರೀತಿಯಲ್ಲಿ ಇಲ್ಲಿ ನಮಗೆ ಕೇಳಲಿಕ್ಕೆ ಅವಕಾಶವನ್ನು ನೀಡಿದ್ದೇವೋ ಅದೇ ರೀತಿಯಲ್ಲಿ ಕೇಳ್ತಾ ಇದ್ದೇವೆ. ಎಲ್ಲ ವಿಷಯದಲ್ಲೂ ಕೂಡ ಇದುವರೆಗೂ ಕೂಡ ಯಾವುದಾದರೂ ಒಂದು ಪ್ರತಿಭಟನೆಯ ಹೆಸರಿನಲ್ಲಿ ರಸ್ತೆ ತಡೆಯನ್ನು ನಡೆಸಿದಂತಹ ಒಂದೇ ಒಂದು ಸನ್ನಿವೇಶವನ್ನ ಈ 53 ವರ್ಷಗಳ ಇತಿಹಾಸದಲ್ಲಿ ನೋಡಲಿಕ್ಕೆ ಸಾಧ್ಯವಿಲ್ಲ. ಮಾತ್ರವಲ್ಲ, ಪ್ರತಿಯೊಂದು ಕಾರ್ಯಕ್ರಮಗಳು ನಡೆಯುವಾಗ ಕೂಡ ಅದಕ್ಕೆ ಒಂದು ಧ್ಯಾನವಾಕ್ಯ ಇರುತ್ತೆ. ಕಳೆದ ಸಾಹಿತ್ಯೋತ್ಸವ ನಡೆದಾಗ ಮಾದಕ ಮುಕ್ತ ಸಮಾಜವನ್ನ ಕಟ್ಟೋಣ ಎಂಬಂತಹ ಉದಾತ್ತವಾದ ಧ್ಯಾನವಾಕ್ಯವಾಗಿತ್ತು ನಾವು ನಮ್ಮ ಸಾಹಿತ್ಯೋತ್ಸವಕ್ಕೆ ನೀಡಿದಂತು. ಮಾತ್ರವಲ್ಲ, ಈ ವರ್ಷವೂ ಕೂಡ ನಡೀತಾ ಇದೆ. ಈ ವರ್ಷವೂ ಕೂಡ 3 ಧ್ಯಾನವಾಕ್ಯಗಳನ್ನು ಇಟ್ಟುಕೊಂಡಾಗಿದೆ ನಮ್ಮ ಸಾಹಿತ್ಯೋತ್ಸವ ಕೂಡ ನಡೀತಾ ಇರುವಂತಹದ್ದು. ನಮ್ಮ ಸಂಸ್ಕೃತಿ, ಸ್ವಭಾವ, ಸಮಾಜ ಎಂಬಂತಹ 3 ಉದಾತ್ತವಾದ ಧ್ಯಾನವಾಕ್ಯಗಳನ್ನು ಇಟ್ಟುಕೊಂಡಾಗಿದೆ ನಮ್ಮ ಈ ಸಾಹಿತ್ಯೋತ್ಸವ ಕೂಡ ನಡೀತಾ ಇರುವಂತಹದ್ದು. ನೀವು ಚಿಂತಿಸಬಹುದು, ಯಾತಕ್ಕೋಸ್ಕರ ಈ 3 ವಿಷಯಗಳನ್ನ ನಾವು ಈ ಒಂದು ಸಾಹಿತ್ಯೋತ್ಸವದ ಧ್ಯಾನವಾಕ್ಯವನ್ನಾಗಿ ಇಟ್ಟುಕೊಂಡಿದ್ದೇವೆ ಎಂಬುದು. ಒಬ್ಬ ಮನುಷ್ಯನ ಸಂಸ್ಕೃತಿ, ಅವನ ಸಂಸ್ಕೃತಿ ಸರಿ ಇಲ್ಲ ಅಂತ ಹೇಳಿದ್ರೆ ಅವನನ್ನ ಯಾರೂ ಕೂಡ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ.
ಅವನು ಮಾಡುವಂತಹ ಅದಕ್ಕೆ ಅನುಗುಣವಾಗಿರುವಂತಹ ಸ್ವಭಾವ, ಅವನ ಸಂಸ್ಕೃತಿ ಸರಿ ಇಲ್ಲ ಅಂತ ಹೇಳಿದ್ರೆ ಅವನ ಸ್ವಭಾವವೂ ಕೂಡ ಅದಕ್ಕೆ ಅನುಗುಣವಾಗಿ ಯಾವುದೇ ರೀತಿಯಲ್ಲಿ ಹೊಂದಾಣಿಕೆ ಆಗ್ಲಿಕ್ಕಿಲ್ಲ. ಮಾತ್ರವಲ್ಲ, ಅವನ ಸಂಸ್ಕೃತಿ ಸ್ವಭಾವ ಎರಡೂ ಸರಿ ಇಲ್ಲದಿದ್ದರೆ ಅವನ ಆ ಸಮಾಜದಲ್ಲಿ ಬದುಕಲಿಕ್ಕೆ ಯಾವುದೇ ರೀತಿಯಾದಂತಹ ಅರ್ಹತೆ ಇರಲಿಕ್ಕಿಲ್ಲ. ಈ ರೀತಿಯಾಗಿ SSF ಹಲವಾರು ವಿದ್ಯಾರ್ಥಿಗಳನ್ನ ಈ ಸಮಾಜಕ್ಕೆ ಸಮರ್ಪಿಸ್ತಾ ಇದೆ, ಅವರಲ್ಲಿ ದೇಶ ಪ್ರೇಮವನ್ನು ಮೂಡಿಸುತ್ತಾ. ಇನ್ನು ಆಗಸ್ಟ್ ತಿಂಗಳು ಬರ್ತಾ ಇದೆ. ಕೇವಲ ಆಗಸ್ಟ್ ತಿಂಗಳಲ್ಲಿ ಸ್ವಾತಂತ್ರ್ಯೋತ್ಸವ ಬರುವಾಗ ಮಾತ್ರವಲ್ಲ, ನಿರಂತರವಾಗಿ ಅವರಲ್ಲಿ ದೇಶ ಪ್ರೇಮವನ್ನು ಬಿತ್ತಿಸ್ತೇವೆ. ಆಜಾದಿ ರ್ಯಾಲಿ ಎಂಬಂತಹ ಹೆಸರಿನಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮೊದಲು ಅಬ್ದುಲ್ ಕಲಾಂ ಆಜಾದ್ರವರ ಸ್ಮರಣಾರ್ಥವಾಗಿ ಆಜಾದ್ ರ್ಯಾಲಿಯನ್ನು ಸಂಘಟಿಸುತ್ತೇವೆ. ಅದರ ಮೂಲಕ ನಮ್ಮ ಕಾರ್ಯಕರ್ತರಿಗೆ ದೇಶ ಪ್ರೇಮವನ್ನು ಹಚ್ಚುತ್ತಾ ಇದ್ದೇವೆ. ಈ ಸಾಹಿತ್ಯೋತ್ಸವ ನಾನು ಮೊದಲೇ ಹೇಳಿದೆ, ರಾಷ್ಟ್ರ ಮಟ್ಟದಲ್ಲಿ ಸಾಹಿತ್ಯೋತ್ಸವ ನಡೀತಾ ಇದೆ ಅಂತೇಳಿ. ಮಾತ್ರವಲ್ಲ, ಇಲ್ಲಿ ಸಿಗುವಂತಹ ಯಾರೇ ಪ್ರಥಮ ಸ್ಥಾನ ಪಡೆದರು, ದ್ವಿತೀಯ ಸ್ಥಾನ ಪಡೆದರು ಕೂಡ ಅದರಲ್ಲಿ ಸಂತೋಷ ಪಡುವವರಿಗೆ ಹೆಚ್ಚು ಅಂತೇಳಿ. ಕಳೆದ 4 ಆವೃತ್ತಿಗಳನ್ನು ಕಂಡಂತಹ ರಾಷ್ಟ್ರ ಮಟ್ಟದ ಸಾಹಿತ್ಯೋತ್ಸವದಲ್ಲಿ ನಾವು ಕೇವಲ ಪತ್ರಿಕೆಗಳಲ್ಲಿ ಹಲವಾರು ಬಾಂಬ್ ಪ್ರಕರಣಗಳಿಗೆ, ಅದೇ ರೀತಿಯಲ್ಲಿ ಉಗ್ರಗಾಮಿಗಳ ವಿಷಯದಲ್ಲಿ ಅತ್ಯಂತ ಹೆಚ್ಚು ಪ್ರಚಲಿತದಲ್ಲಿದ್ದಂತಹ ಕಾಶ್ಮೀರ, ಆ ಕಾಶ್ಮೀರದ ಮಕ್ಕಳು SSF ನ ಸಾಹಿತ್ಯೋತ್ಸವದ ವೇದಿಕೆಯಲ್ಲಿ 23 ರಾಜ್ಯಗಳನ್ನ ಹಿಂದಿಕ್ಕಿ 2 ಬಾರಿ ಪ್ರಥಮ ಸ್ಥಾನವನ್ನು ಪಡೆದಾಗಲೂ ಕೂಡ ಎಲ್ಲರೂ ಕೂಡ ಅದರಲ್ಲಿ ಸಂತೋಷ ಪಟ್ಟಿದ್ದರು. ನಾವು ಪ್ರಶಸ್ತಿ ಎತ್ತಿದ್ದಕ್ಕಿಂತ ಹೆಚ್ಚಾಗಿ ಸಂತೋಷ ಪಟ್ಟಿದ್ದು ಕರ್ನಾಟಕದವರು ಕೂಡ. ಯಾಕೆ ಅಂತ ಹೇಳಿದರೆ ಅವರಲ್ಲೂ ಕೂಡ ಪ್ರತಿಭೆ ಇದೆ, ಅವರು ಕೂಡ ಈ ಸಮಾಜದಲ್ಲಿ ಉನ್ನತವಾದ ಬದುಕನ್ನು ಕಟ್ಟಿಕೊಳ್ಬೇಕು ಎಂಬಂತಹ ಆಶಾಭಾವನೆ. ಈ ರೀತಿಯಲ್ಲಿ ಸಮಾಜಕ್ಕೆ ಹಲವಾರು ಪ್ರತಿಭೆಗಳನ್ನ ಈ ಸಮಾಜಕ್ಕೆ SSF ಸಮರ್ಪಿಸುವಾಗ ಇನ್ನೂ ಕೂಡ ನಿರಂತರವಾಗಿ ಸಾಗಲಿಕ್ಕಿದೆ. ದೇಶ ಪ್ರೇಮವನ್ನ ಅದೇ ರೀತಿಯಲ್ಲಿ ಪ್ರತಿಭೆಗಳನ್ನ ಸಮರ್ಪಿಸುತ್ತಾ ಒಂದು ಉತ್ತಮವಾದ ಸಮಾಜವನ್ನ ಕಟ್ಟಲಿಕ್ಕೆ SSF ಎಂದು ಕೂಡ ಇದೆ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ವೇದಿಕೆ ಮೇಲೆ ಇರುವ ಎಲ್ಲ ಹಿರಿಯ ಗಣ್ಯರಿಗೂ ಮತ್ತು ನನ್ನ ಜೊತೆಗೆ ಬಂದಿರುವ ನನ್ನ ಕಸಿನ್ ಜಗದೀಶ್ ಅವರು ಮತ್ತು ಬಹಳ ಆತ್ಮೀಯತೆಯಿಂದ ಇವತ್ತು ನನಗೆ SIR ಕ್ಯಾಂಪ್ 2 ಇತ್ತು, 2 ನಾನು ಕ್ಯಾನ್ಸಲ್ ಮಾಡಿಕೊಂಡೆ. ಯಾಕಂದರೆ ಸುಮ್ಮನೆ ಬೇಗ ಬರೋಕ್ಕಾಗದೆ ಕಷ್ಟ ಅಂತ. ಜುನೈದ್ ಅವರು ನೀವು ಬರಲೇಬೇಕು ಸರ್ ಅಂದಾಗ ನನಗೆ ಸಂಜೆ ಪ್ರೋಗ್ರಾಮ್ ಸ್ವಲ್ಪ ಬಂದು ವಾಪಸ್ ಹೋಗೋದು ತಡ ಆಗ್ಬೋದು ಅಂತ ಅನಿಸಿತ್ತು. ಆದರೂ ಕೂಡ ನಾನು ಒಪ್ಕೊಂಡಿದ್ದೆ. ಯಾಕಂತ ಹೇಳಿದ್ರೆ ಸಂಸ್ಕೃತಿ ಮತ್ತು ಸಾಹಿತ್ಯೋತ್ಸವ ಅಂತ ಹೇಳಿದಾಗ ಒಂದು ಸಂಸ್ಕೃತಿಯ ಹೆಸರಿನಲ್ಲಿ, ಯಾಕಂದರೆ ಸಂಸ್ಕೃತಿ ಅನ್ನೋದನ್ನು ತಪ್ಪಾಗಿ ಅರ್ಥೈಸೋದೇ ಜಾಸ್ತಿ. ನಾವು ಧಾರ್ಮಿಕವಾಗಿ ನಡೆಸುವಂಥ ಆಚರಣೆಗಳನ್ನೇ ಸಂಸ್ಕೃತಿ, ನಮ್ಮ ಸಾಂಸ್ಕೃತಿಕ ಆಚರಣೆ ಅಂತ ನಾವು ಅನ್ನಿಸ್ತೀವಿ. ಅದಲ್ಲ, ಜನರ ಸಂಸ್ಕೃತಿನೇ ಬೇರೆ ಇರುತ್ತೆ. ಧರ್ಮಗಳು ಹೇಳುವಂಥ ಸಾಂಸ್ಕೃತಿಕ ಆಚರಣೆಗಳೇ ಬೇರೆ ಇರುತ್ತೆ. ಅಂದರೆ ಜನರು ರೂಢಿಸಿಕೊಳ್ಳುವಂಥ ಸಂಸ್ಕೃತಿಗಳೇ ಬೇರೆ ಇರುತ್ತೆ. ಆ ಕಲ್ಚರ್ ಅಂತ ನಾವು ಇಂಗ್ಲೀಷ್ನಲ್ಲಿ ಏನು ಕರಿತೀವಿ, ಆ ಕಲ್ಚರ್ ಅನ್ನೋದು ಭಾರತದಲ್ಲಿ ಪ್ರತಿ 200 ಕಿಲೋಮೀಟ್ರಿಗೆ ಒಂದು ಕಲ್ಚರ್ ಇರುತ್ತೆ. ನೀವು ಎಲ್ಲಿ ಬೇಕಾದ್ರೂ ಟ್ರಾವೆಲ್ ಮಾಡಿ ನೀವು ನೋಡ್ಬೋದು, ಯಾವ ದಿಕ್ಕಿನಲ್ಲಿ ಬೇಕಾದ್ರೂ ನೀವು ಟ್ರಾವೆಲ್ ಮಾಡಿ ನೋಡ್ಬೋದು. ಪ್ರತಿ 200 ಕಿಲೋಮೀಟ್ರಿಗೆ ಒಂದು ಭಾಷೆಯ ಶೈಲಿ, ವರ್ನಾಕ್ಯುಲರ್ ಅಂತ ಏನು ಹೇಳ್ತಾರೆ, ಆಡು ಭಾಷೆ ಚೇಂಜ್ ಆಗುತ್ತೆ. ಅಲ್ಲಿನ ಒಂದು ಸಂಸ್ಕೃತಿ ಚೇಂಜ್ ಆಗುತ್ತೆ. ಧರ್ಮ ಅದು ಇಸ್ಲಾಂ ಇರ್ಬೋದು, ಹಿಂದೂ ಇರ್ಬೋದು, ಕ್ರೈಸ್ತ ಇರ್ಬೋದು, ಅದೇ ಧರ್ಮೀಯರೇ ಎಲ್ಲ ಕಡೆನೂ ಇರ್ಬೋದು. ಆದರೆ ಅವರ ಒಂದು ಜೀವನ ಶೈಲಿ, ಅವರ ಒಂದು ಜೀವನವನ್ನು ನೋಡುವ ವಿಧಾನ ಮತ್ತು ಸಮಾಜದೊಡನೆ ಬೆರೆಯುವ ವಿಧಾನ ಮತ್ತು ಅವರ ಜೀವನ ನಡೆಸುವಂತಹ ಒಂದು ವಿಧಾನ, ಇದರೊಳಗಳಲ್ಲಿ ಆಚರಣೆಗಳಲ್ಲಿ ಏಕತೆ ಕಂಡು ಬಂದರೂ ಕೂಡ ಆ ಸಾಂಸ್ಕೃತಿಕ ಅರ್ಥದಲ್ಲಿ ಅವರು ನಡ್ಕೊಳ್ಳುವ ರೀತಿಯಲ್ಲಿ, ಅವರ ಜೀವನ ನಡೆಸುವ ರೀತಿಯಲ್ಲಿ ವಿಭಿನ್ನತೆ ಕಂಡು ಬರುತ್ತೆ. ಅದಕ್ಕೆ ನೀವು ಹೇಳಿದ್ದು ವೈವಿಧ್ಯತೆಯಲ್ಲಿ ಏಕತೆ ಅಂತ. ಇಂಡಿಯಾ ಯಾಕೆ ವೈವಿಧ್ಯ ಆಗುತ್ತೆ ಅಂದರೆ ಈ ವೈವಿಧ್ಯತೆಗೆ. ನೀವು ಕೂರ್ಗಲ್ಲಿ ಯಾವುದೇ ಒಂದು ಘಾಟ್ ಸೆಕ್ಷನಲ್ಲಿ ಓಡಾಡಿದಾಗಲೂ ಇದನ್ನು ಕಾಣ್ಬೋದು. ಗಿರಿಜನರಲ್ಲಿ ಒಂದು ಸಂಸ್ಕೃತಿ ಇರುತ್ತೆ. ಮೇನ್ ರೋಡಿಗೆ ಬಂದರೆ ಇಲ್ಲಿ ನಮ್ಮ ಒಂದು ಅರ್ಬನ್ ರೈಟ್ ಅಥವಾ ಒಂದು ಬೇರೆಯ ಜಗತ್ತಿನಲ್ಲಿ ಒಂದು ಸಂಸ್ಕೃತಿ ಇರುತ್ತೆ. ಅಲ್ಲಿನ ಭಾಷೆ ನಮ್ಗೆ ಅರ್ಥವಾಗಲಿಕ್ಕಿಲ್ಲ ಅಥವಾ ನಮ್ಮ ಭಾಷೆ ಅವ್ರಿಗೆ ಅರ್ಥವಾಗಲಿಕ್ಕಿಲ್ಲ. ಸೊ ಈ ಥರದ ಒಂದು ವೈವಿಧ್ಯತೆಯ ನಡುವೆ ನಾವು ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಒಟ್ಟಿಗೆ ತಗೊಂಡು ಹೋಗಬೇಕು.
ಸಂಸ್ಕೃತಿ ಅನ್ನೋದು ಒಂದು ವಿಶಾಲವಾದ ನದಿ ಇದ್ದಂಗೆ, ಅದು ನಿಂತ ನೀರಲ್ಲ. ಅದಕ್ಕೆ ಪರಿವರ್ತನೆಗಳಾಗ್ತಾನೆ ಹೋಗುತ್ತೆ, ಅದಕ್ಕೆ ಸೇರ್ಪಡೆ ಆಗ್ತಾನೆ ಹೋಗುತ್ತೆ, ಬೇಡದನ್ನು ಬಿಡ್ತಾನೆ ಹೋಗುತ್ತೆ, ಹೊಸತನ್ನು ಸೇರಿಸ್ಕೊಳ್ತಾ ಹೋಗುತ್ತೆ. ಸಾಹಿತ್ಯ ಅನ್ನೋದು ಈ ಒಂದು ನದಿಯ ಹರಿವಿನಲ್ಲಿ ನೆರವಾಗುವಂಥ ಒಂದು ಅಲೆಗಳ ಥರ, ಒಂದು ವಿಭಿನ್ನವಾದ ತಿರುವುಗಳ ಥರ. ಆ ಸಾಹಿತ್ಯದ ಮೂಲಕ ನಾವು ನಮ್ಮ ಸಂಸ್ಕೃತಿ ಏನು ಅನ್ನೋದನ್ನು ನಾವು ಬಿಂಬಿಸ್ತೀವಿ. ಇಲ್ಲಿ ಯುವಕರಿರ್ಬೋದು, ಹುಡುಗರಿರ್ಬೋದು, ಹೆಣ್ಮಕ್ಳು ಕಾಣ್ತಿಲ್ಲ ನನಗೆ, ಹೆಣ್ಮಕ್ಳನ್ನ ಕರೆಯೋದು ನನಗೆ ಗೊತ್ತಿಲ್ಲ, ಹೆಣ್ಮಕ್ಳಿರ್ಬೇಕು. ಯಾಕಂದರೆ ನಾವು ಸಂಸ್ಕೃತಿಯ ಬಗ್ಗೆ ಮಾತಾಡಿದಾಗ, ಸಾಹಿತ್ಯದ ಬಗ್ಗೆ ಮಾತಾಡಿದಾಗ, ಈಗ ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ. ನಾನು ಕೂತ್ಕೊಂಡಿದ್ದೆ, ಮಾತಾಡೋಕ್ಕೆ ಹೇಳೋದು ತಕ್ಷಣ ನಾನು ಎದ್ದು ನಿಂತ್ಕೊಂಡೆ. ಹೆಂಗೆ ಸಾಧ್ಯ ಆಯ್ತು ನನಗೆ? ಬಯೋಲಾಜಿಕಲಿ ನೀವು ನೋಡಿದ್ರೆ, ಜೈವಿಕ ಶಾಸ್ತ್ರದ ಪ್ರಕಾರ ನೋಡಿದಾಗ ನನ್ನ ಕೆಳಭಾಗ, ದೇಹದ ಕೆಳಭಾಗ ಮೇಲ್ಭಾಗಕ್ಕೆ ಸಪೋರ್ಟ್ ಮಾಡುತ್ತೆ. ಆ ಸಪೋರ್ಟ್ ಮಾಡಲಿಲ್ಲ ಅಂದರೆ ನಾನು ನಿಲ್ಲಕ್ಕಾಗಲ್ಲ. ಅಥವಾ ಕೆಳಭಾಗ ಚೆನ್ನಾಗಿದ್ದು ಮೇಲ್ಭಾಗ ಸರಿ ಇಲ್ಲ ಅಂತ ಹೇಳಿದ್ರೆ ಬೀಳ್ತೀನಿ, ಸೊಂಟ ಸರಿ ಇಲ್ಲ. ಸೊ ಈ ಕೆಳಭಾಗ ಮತ್ತು ಮೇಲ್ಭಾಗವನ್ನು ನೀವು ಹೆಂಗನ್ನ ನೋಡಿ, ಅರ್ಧದಷ್ಟು ದೇಹ ನಮಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ನಾವು ಎದ್ದು ನಿಲ್ಲಕ್ಕೆ ಸಾಧ್ಯ. ಒಂದು ಸಮಾಜವನ್ನು ನಾನೇ ಒಂದು ಸಮಾಜ ಅಂತ ಅಂದ್ಕೊಂಡ್ರೆ, ಅಥವಾ ಇಲ್ಲಿ ಕೂತಿರುವ ಯಾರೇ ಒಬ್ಬರು ಸಮಾಜ ಅಂತ ಅಂದ್ಕೊಂಡ್ರೆ, ಎದ್ದು ನಿಲ್ಲಬೇಕಾದ್ರೆ ಅವರ ಕೆಳಗಿನ 50%, ಮೇಲಿನ 50% ಆರೋಗ್ಯಕರವಾಗಿರಬೇಕು. ಒಟ್ಟಿಗೆ ಇದ್ದರೆ ಮಾತ್ರ ನಿಲ್ಲಕ್ಕೆ ಸಾಧ್ಯ. ಒಂದು ಸಮಾಜದಲ್ಲಿ 50% ಇರುವಂಥ ಮಹಿಳೆಯರು ನಮ್ಮ ಜೊತೆಗೆ ಇಲ್ಲ ಅಂದರೆ ಆ ಸಮಾಜ ಎದ್ದು ನಿಲ್ಲಕ್ಕಾಗಲ್ಲ. ಸೊ ಈ ಒಂದು ಅಂಶವನ್ನು ಸಾಹಿತ್ಯದ ಮೂಲಕ ಹೇಳುವಂಥ ಅವಶ್ಯಕತೆ ನಮಗಿದೆ. 33% ರಿಸರ್ವೇಷನ್ ಬಗ್ಗೆ ಹೋರಾಟಗಳು ನೀವು ನೋಡ್ತಾ ಇದ್ದೀರಿ. ನಮ್ಮ ಸ್ವಾತಂತ್ರ್ಯದ ಹಿಂದೆ ಅನೇಕ ಚಿಂತಕರು ಕೂಡ ಇದನ್ನೇ ಹೇಳ್ತಾ ಬಂದಿದ್ದಾರೆ, ಸೂಫಿ ಸಂತರು ಕೂಡ ಇದನ್ನೇ ಹೇಳ್ತಾ ಬಂದಿದ್ದಾರೆ. ಸೊ ಆ ಸಾಹಿತ್ಯ ಅನ್ನೋದು ಎಲ್ಲಿಂದ ಬರುತ್ತೆ? ವ್ಯಕ್ತಿಯಿಂದ ಖಂಡಿತವಾಗೂ ಬರೋಲ್ಲ. ನಾನು ಬರೆಯುವ ಒಂದು ಕವಿತೆ ನನ್ನ ವ್ಯಕ್ತಿತ್ವದಿಂದ ಬರುವುದಕ್ಕಿಂತ ಹೆಚ್ಚಾಗಿ ನನ್ನ ಸಮಾಜದಿಂದ ಬರುತ್ತೆ. ನಾನು ಬದುಕುತ್ತಾ ಇರುವಂಥ ಒಂದು ಪರಿಸರದಿಂದ ಬರುತ್ತೆ. ನನ್ನ ಸುತ್ತಲಿನ ಒಂದು ಸಾಮಾಜಿಕ ಬೆಳವಣಿಗೆಗಳಿಂದ ಬರುತ್ತೆ. ಅಲ್ಲಿ ನಡೀತಾ ಇರುವಂಥ ಒಂದು ಅನ್ಯಾಯ ಇರ್ಬೋದು, ಒಂದು ಸಂತೋಷ ಇರ್ಬೋದು, ಅಥವಾ ಒಂದು ದೌರ್ಜನ್ಯ ಇರ್ಬೋದು. ಸೋನಮ್ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ಕೂತ ತಕ್ಷಣ ಅವ್ರ ಬಗ್ಗೆ 56 ಕವಿತೆಗಳು ಬಂದ್ಬಿಡ್ತು. ಯಾಕಂದರೆ ಅಲ್ಲಿ ಅನುಕಂಪ ಇರುತ್ತೆ. ಆ ವಿದ್ಯಾರ್ಥಿ ಚಳುವಳಿಯ ಬಗ್ಗೆ ಒಂದು ಅನುಕಂಪ, ಸಹಾನುಭೂತಿ ಇರುತ್ತೆ, ಕಂಪ್ಯಾಷನ್ ಇರುತ್ತೆ. ಸೊ ಇದೇ ಇದರೊಳಗೆ ನಾನು ನಿನ್ನೆ ರಾತ್ರಿ ಜುನೇದ್ ಕರೆದ ಮೇಲೆ ಒಂದು ನನಗೆ ಉರ್ದು ಮಾತಾಡ್ಲಿಕ್ಕೆ ಬರುತ್ತೆ. ನಾನು ಉರ್ದುನಲ್ಲೇ ಬೇಕಾದ್ರೆ ಮಾತಾಡುವಲ್ಲೇ, ಎಲ್ಲರಿಗೂ ಕನ್ನಡ ಅರ್ಥ ಆಗುತ್ತೆ ಅನ್ನೋದಕ್ಕೆ ಕನ್ನಡದಲ್ಲಿ ಮಾತಾಡ್ತೀನಿ. ಯಾಕೆಂದರೆ ನಾವು ಬೆಳೆದಿದ್ದೆ ಮುಸ್ಲಿಂ ಸಮುದಾಯದ ರಸ್ತೆ 120 ಮನೆಗಳಲ್ಲಿ 3 ಮನೆ ಮಾತ್ರ ಹಿಂದೂ ಸಿಗ್ತೀನಿ, ನೋಡಿದವರೆಲ್ಲ ಮುಸಲ್ಮಾನರೇ. ಇವತ್ತು ನನ್ನ ಬಾಲ್ಯದ ಗೆಳೆಯರು ಸುಮಾರು ಜನ ಅವರೇ, ಇವತ್ತು ಊರಿಗೆ ಹೋದ್ರೆ ಅವರೇ ಸಿಗ್ತಾರೆ. ಅದೇ ವಿಶ್ವಾಸದಲ್ಲಿ ನಾವಿದ್ದೀವಿ. 70ನೇ ಇಸ್ವಿಯ ಭಾರತ ಇವಾಗ ಇಲ್ಲ, ಅದನ್ನು ನಾವು ತಿಳ್ಕೋಬೇಕು. ನಿನ್ನೆ ನಾನು ಇವರು ಇನ್ವಿಟೇಷನ್ ಕೊಟ್ಟ ಮೇಲೆ ನನ್ನ ಮನಸ್ಸಿಗೆ ಹೊಳೆದ ಒಂದು 4 ಸಾಲುಗಳನ್ನು ನಾನಿಲ್ಲಿ ಓದ್ತೀನಿ. ಅದು ಯಾಕೆ ಓದ್ತೀನಿ ಅಂತ ಹೇಳಿದ್ರೆ, ನಾನು ಬರೆದಿರೋದೇನು ಉತ್ತಮ ಶಾಯರಿ ಅಂತಲ್ಲ, ವಾವ ಹೇಳಬೇಕಾಗಿಲ್ಲ. ಮೈತ್ವ ಕುಚ್ ಭಿ ಲಿಖಾ वो मेरे मन से आ गया और दिल से आ गया है, वो उसका मैं लिखा हूँ. ಅದನ್ನು ನಾನು ಇಲ್ಲಿ ನಿಮಗೆ, ಇದು ಹಿಂದಿ ಭಾಷೆ, ಹಿಂದಿ ಅಥವಾ ಉರ್ದು ಯಾವುದನ್ನು ಅನ್ಕೋಬೋದು ನೀವು. कब तक छुपा सकते हो, कब तक छुपा सकते हो ये चेहरे. ಈ ಮುಖಗಳನ್ನು ಎಷ್ಟು ದಿನ ನೀವು ಮುಚ್ಚಿಡ್ತೀರಿ. ಅವ್ರು ಕಿತ್ನೇ ದಿನ ದಬಾಕೆ ರಕ್ತೆ ಹೋ ಯೇ ಆವಾಜ್. ಈ ದನಿಗಳನ್ನು ನೀವು ಎಷ್ಟು ದಿನ ಅದಿಮಿಡಕ್ಕೆ ಸಾಧ್ಯವಾಗುತ್ತೆ. ಏಕ್ ಬಾರ್ ಖೋಲ್ ಕೆ ದೇಖೋ, एक बार खोल के देखो तो दुनिया देख सकेगी वो जज्बाते, वो आहटे, ಅವರಲ್ಲಿರುವಂಥ ಒಂದು ನಿಟ್ಟುಸಿರು ಮತ್ತು ಒಂದು ಭಾವನೆಗಳನ್ನು ಜಗತ್ತು ನೋಡುತ್ತೆ. ಅವರು ಒಮ್ಮೆ ಚುಪ್ಪಿ ಹುಯಿ ದುನಿಯಾ ಕಿ ತಸ್ವೀರೆ, ಅದರೊಳಗಡೆ ಒಂದು ಪ್ರಪಂಚ ಅಡಗಿರುತ್ತೆ. ಆ ಚಿತ್ರಣವನ್ನು ನೀವು ನೋಡ್ತೀವಿ. ನೀವು ಮಾಡಬೇಕಾಗಿರೋದು ಮುಚ್ಚಳ ತೆಗಿಬೇಕಷ್ಟೆ.
ಡೆಲ್ಲಿನಲ್ಲಿ ಮಾಡಿರೋದು ಅಷ್ಟೇ, ಏನಿಲ್ಲ. ಆ ಮುಚ್ಚಳ ತೆಗೆದಿದ್ದಾರೆ, ಅಲ್ಲ ನಮ್ಗೆ ಹೊಸ ಜಗತ್ತು ಕಾಣಿಸಿದೆ. ಅದು ಸೋನಮ್ ವಾಂಗ್ಚುಕ್ ಮಾಡೋದು, ಅಶೋಕ್ ದಿಪ್ಕೆ ಮಾಡೋದು ಮುಖ್ಯ ಅಲ್ಲ, ಅಲ್ಲಿನ ಒಂದು ಸಿಚುಯೇಷನ್. ಸೊ ಈ ಸಾಹಿತ್ಯದಲ್ಲಿ ನೀವು ಕವಿತೆಯನ್ನು ಬರೀರಿ, ಕಥೆಯನ್ನು ಬರೀರಿ, ಅದು ಎರಡನ್ನು ಬಿಂಬಿಸಬೇಕು. ಒಂದು ನಿಮ್ಮ ಸುತ್ತಲಿನ ಒಂದು ಸಂಸ್ಕೃತಿಯನ್ನು ಬಿಂಬಿಸಬೇಕು. ಹೊಗಳಬೇಕು ಅಂತೇನಿಲ್ಲ, ಆ ಸಂಸ್ಕೃತಿಯಲ್ಲಿ ಕೆಟ್ಟದಿದ್ದರೆ ಅದನ್ನು ನಿಷ್ಠುರವಾಗಿ ಕೆಟ್ಟದಿದೆ ಅಂತಲೇ ಹೇಳಬೇಕು. ಬಾನು ಮುಸ್ತಾಕ್ ಅವರ ಕಥೆಗಳನ್ನು ನೀವು ಓದಿದಾಗ ನಿಮ್ಗೆ ಗೊತ್ತಾಗುತ್ತೆ, ಆಯಿತಾ? ಅಥವಾ ಸಾವಿರ ಅಬೂಬಕರ್ ಅವರ ಕಥೆಗಳನ್ನು ಓದಿದಾಗ ನಿಮ್ಗೆ ಗೊತ್ತಾಗುತ್ತೆ. ಅದೇ ರೀತಿ ಒಂದು ಕವಿತೆಯಲ್ಲಿ ನೀವು ಬರಬೇಕಾದ್ರೆ ಆ ಸಂಸ್ಕೃತಿಯಲ್ಲಿರುವ ಒಳ್ಳೆಯ ಅಂಶಗಳನ್ನು ನೀವು ಸಮಾಜಕ್ಕೆ ಕೊಡಬೇಕು. ಕೆಟ್ಟ ಅಂಶಗಳನ್ನು, ಇದು ಕೆಟ್ಟದ್ದು, ಇದು ನಮ್ಮ ಭವಿಷ್ಯಕ್ಕೆ ನಾವು ಕೊಡಬಾರ್ದು ಅನ್ನೋದನ್ನು ತಿಳಿಸಬೇಕು. ಇದು ಸಾಹಿತ್ಯದ ಮುಖ್ಯ ಹೂರಣ. ಈ ಸಾಹಿತ್ಯ ಯಾವಾಗ ಬೆಳೆಯುತ್ತೋ ಆವಾಗ ನಮ್ಮ ಸಮಾಜ ಉನ್ನತಕ್ಕೆ ಹೋಗುತ್ತೆ. ಸೂಫಿ ಸಂತರು ಹೇಳ್ತಾ ಇದನ್ನೇ, ಅದನ್ನು ನೀವು ಭಗವಂತನ ನಂಬಿ, ನಾನು ಕಮ್ಯುನಿಸ್ಟ್, ನಾನು ಯಾವ ದೇವರನ್ನು ನಂಬ, ನಾನು ಮಾರ್ಕ್ಸಿಸ್ಟ್, ನಾನು ಓಪನ್ ಆಗಿ ಹೇಳಿ, ನನಗೆ ದೇವರು ಧರ್ಮ ನನಗೆ ಯಾವುದೂ ಇಲ್ಲ, ನನ್ನ ಮೈ ಮೇಲೆ ಯಾವ ಐಡೆಂಟಿಟಿನೂ ಇಲ್ಲ. ಕೆಂಪು ಟೊಪ್ಪಿ ಹಾಕೊಳ್ಳೋದು ಸ್ವಲ್ಪ ಕೂದಲು ಕಡಿಮೆ ಆಗಿದೆ ಅಂತ ಅಷ್ಟೇ. ಸೊ ಐಡೆಂಟಿಟಿ ಇಲ್ದಿರನೇ ಬದುಕ್ತಾ ಇದ್ದೀವಿ. ಸೊ ಹಾಗಾಗಿ ಒಂದು ಸಾಹಿತ್ಯ ಅಂತ ನೀವು ಬರೀಬೇಕಾದ್ರೆ ಇಲ್ಲಿದು ಬರೆಯೋ ಆಸಕ್ತಿ ಇರೋರು ಕೇಳಿಸ್ಕೋಬೇಕು. ಆ ಸಾಹಿತ್ಯದಲ್ಲಿ ಸಂಸ್ಕೃತಿಯ ಪ್ರತಿಬಿಂಬ ಇರಬೇಕು ಮತ್ತು ಧರ್ಮದ ಪ್ರತಿಬಿಂಬ ಇರಲೇಬೇಕು ಅಂತೇನಿಲ್ಲ, ಸಂಸ್ಕೃತಿಯ ಪ್ರತಿಬಿಂಬ ಇರಬೇಕು, ಜನಜೀವನದ ಪ್ರತಿಬಿಂಬ ಇರಬೇಕು. ಮತ್ತು ಆ ಸಂಸ್ಕೃತಿಯಲ್ಲಿ ಭವಿಷ್ಯಕ್ಕೆ ನಮಗೆ ಏನು ಬೇಡೋ ಅದು ಬೇಡ ಅಂತ ಹೇಳುವ ಒಂದು ನಿಷ್ಠುರತೆ ಇರಬೇಕು. ಅದು ಇದ್ದಾಗ ಮಾತ್ರ. ಅದ ನಂತರ ಬಹಳ ಮುಖ್ಯವಾಗಿರಬೇಕಾಗಿದ್ದು ಆ ಸಹಬಾಳ್ವೆ ಅಂತಾರಲ್ಲ, ಬಂಧುತ್ವ ಅಂತಾರಲ್ಲ, ಭ್ರಾತೃತ್ವ, ಅದರ ಒಂದು ಅಂಶಗಳು ಸಾಹಿತ್ಯದಲ್ಲಿ ಇರಬೇಕು. ಆವಾಗ ಇವು ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಒಟ್ಟಿಗೆ ತಗೊಂಡು ಹೋಗಲಿಕ್ಕೆ ಸಾಧ್ಯವಾಗುತ್ತೆ. ಬಹುಶಃ ನನಗೆ ಕೊಟ್ಟ ಸಮಯ ಮುಗಿತು ಅನಿಸುತ್ತೆ. ಹೆಚ್ಚಿನ ಸಮಯ ತಗೊಳ್ಳಲ್ಲ, ಯಾಕಂದರೆ ಶುರುವಾಗಿರೋದೇ ಲೇಟ್ ಆಗಿದೆ. ಹಿರಿಯರೊಬ್ಬರು ಬರ್ತಾ ಇದ್ದಾರೆ. ಸೊ ನನ್ನ ಮಾತುಗಳನ್ನು ನಾನು ಇಲ್ಲಿ ವಿರಾಮ ಹೇಳ್ತೀನಿ. ನಿಮಗೆಲ್ಲರಿಗೂ ಶುಭವಾಗಲಿ. ನನಗೆ ಈ ಅವಕಾಶ ಕೊಟ್ಟಂತಹ ಜುನೇದ್ ಅವರಿಗೆ ಮತ್ತು SSF ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ನೀವು ಗುಂಡಿಕೆರೆ ಹಳ್ಳಿಯ ಎಲ್ಲ ಸಮಸ್ತ ಗ್ರಾಮಸ್ಥರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ವೇದಿಕೆಗೆ ಸಿಜೆಯ ಕೂರ್ಗ್ ಜಮಿಯತುಲ್ ಉಲಮಾ ಜನರಲ್ ಸೆಕ್ರೆಟರಿ ಶೇಖುನ ಅಹ್ಸನ್ ಉಸ್ತಾದ್ തിരുവനന്തപുരം SSF ಕೊಡಗು ಜಿಲ್ಲೆയുടെ പേരിൽ സ്വാഗതം ആശംസിക്കുന്നു. SLRನ ಕಾರ್ಯಾಚರಣೆ ವೇಳೆಯಲ್ಲೂ ಕೂಡ ತಮ್ಮ ಬಿಡುವಿಲ್ಲದ ವೇಳಾಪಟ್ಟಿಯಲ್ಲೂ ಕೂಡ ಬಿಡುವು ಮಾಡಿಕೊಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಬೇಕಾಗಿ ತನುಡಿಗಳನ್ನಾಡಿದಂತಹ ಹಿರಿಯ ಸಾಹಿತಿಗಳು, ಸಾಮಾಜಿಕ ಕಾರ್ಯಕರ್ತರಾದಂತಹ ದಿವಾಕರ್ ಸರ್ ಅವರಿಗೆ ಅಭಿನಂದನೆಗಳು. ഇപ്പോ വേദിയിൽ കൊടക് ജമിയത്തുൽ ഉലമ പ്രസിഡന്റ് ബഹുമാനപ്പെട്ട സയ്യിദ് കില്ലൂർ തങ്ങൾ പാപ്പാനെ ആദരിക്കുന്നു. ഇതിനു വേണ്ടി ഒരു ചെറിയ ഉപഹാരം നൽകി ജില്ലാ കമ്മിറ്റി ആദരിക്കുന്നു. തങ്ങൾ പാപ്പാക്ക് ഒരു ആദരവ് നൽകാൻ വേണ്ടി ഖമറുദ്ദീൻ ഹസൻ ഉസ്താദിനെ നൽകാൻ വേണ്ടി ഖമറുദ്ദീൻ ഹസൻ ഉസ്താദിനെയും സ്വീകരിക്കാൻ വേണ്ടി തങ്ങൾ പാപ്പയും ആദരപൂർവ്വം ക്ഷണിക്കുന്നു. വേദി 3-ൽ ജനറൽ അലോക്കേഷൻ ഉറുദു നടക്കുന്നു. അല്ലാഹു അക്ബർ, അല്ലാഹു അക്ബർ, വലില്ലാഹിൽ ഹംദ്. ಸನ್ಮಾನ್ಯ ಎಂದು ಕಾರ್ಯಕ್ರಮದ ಅತಿಥಿಗಳು ಕೇಶವ್ ಕಾಮತ್ ಸರ್ ಅವರಿಗೆ ಒಂದು ಸಾಹಿತ್ಯೋತ್ಸವದ ಕಿರು ಕಾಣಿಕೆಯನ್ನು ನೀಡಲಿದ್ದೇವೆ. ರಾಶಿದ್ ಅನ್ವಾರಿ ಅಹ್ಸನಿ ಕಾರ್ಯದರ್ಶಿಗಳು ಕೊಡಗು ಜಿಲ್ಲಾ SSF ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇವೆ. ದಿವಾಕರ್ ಸರ್ ಅವರಿಗೆ ಸಾಹಿತ್ಯೋತ್ಸವದ ಕಿರುಕಾಣಿಕೆ ನೀಡಲಿದ್ದಾರೆ.
ಹುಸೇನ್ ಬಾದುಷಾ ಸಖಾಫಿ ಕಾರ್ಯದರ್ಶಿಗಳು SSF ಕೊಡಗು ಜಿಲ್ಲೆ. SSF കൊടകു ജില്ലാ സാഹിത്യോത്സവിൽ ആശംസ അറിയിക്കുന്നു. കൂർഗ് ജമിഅത്തുൽ ഉലമ ജനറൽ സെക്രട്ടറി, വിദ്യാഭ്യാസ സമുച്ചയം സമന്വയ വിദ്യാഭ്യാസ സമുച്ചയത്തിന്റെ സാരഥി ഷെയ്ഖുന അഹ്സനി ഉസ്താദിനെ ആദരവോടെ ക്ഷണിക്കുന്നു. വേദി 2 ക്യാമ്പസ് സീനിയർ ഹബ്ദ് ഉറുദു മത്സരം ആരംഭിക്കുന്നു. മത്സരാർത്ഥികൾ ടീം മാനേജർമാർ ശ്രദ്ധിക്കുക. വേദി 2. السلام عليكم ورحمة الله وبركاته. بسم الله الرحمن الرحيم. الحمد لله رب العالمين. اللهم صل على رسولك سيدنا محمد وعلى آله وصحبه أجمعين. വേദിയിൽ ഉപവിഷ്ടരായ രാഷ്ട്രീയ, സാമൂഹിക, സാംസ്കാരിക മേഖലകളിലെ സമുന്നത വ്യക്തിത്വങ്ങൾ, ഈ മഹല്ലത്തിലെ അധ്യക്ഷൻ, കാരണവന്മാരടക്കമുള്ള കമ്മിറ്റി ഭാരവാഹികൾ, സുന്നി സ്റ്റുഡൻസ് ഫെഡറേഷൻ കൊടക് ജില്ല സാരഥികൾ, ഈ മഹല്ലത്തിലെ മുസ്ലിം ജമാഅത്തിൻ്റെയും സുന്നി യുവജന സംഘത്തിൻ്റെയും SSFിൻ്റെയും കർമ്മോത്സുകരായ നേതൃത്വങ്ങൾ, പ്രവർത്തകർ, സുദീർഘമായ ഒരു ആശംസ നേടാൻ ഉദ്ദേശിക്കുന്നില്ല. നാളേക്കാണ് ഞാൻ ഇങ്ങോട്ട് വരാമെന്ന് ഏറ്റതെങ്കിലും അത്യാവശ്യ യാത്രയുള്ളത് കൊണ്ട് ഇന്ന് തന്നെ വാഗ്ദാനം നിറവേറ്റുക എന്നുള്ള നിലക്കാണ് വന്നിട്ടുള്ളത്. അല്ലാഹു സുബ്ഹാനഹു വ തആല ഈ പരിപാടിയുമായി സഹകരിക്കുന്ന പ്രത്യേകിച്ച് നാട്ടിലുള്ള എല്ലാ വ്യക്തിത്വങ്ങൾക്കും ഖൈറും ബറക്കത്തും നൽകുമാറാവട്ടെ ദുആ ചെയ്ത്, ഇന്നത്തെ സാഹചര്യത്തിൽ വിദ്യാർത്ഥി യുവ സമൂഹത്തെ യഥാർത്ഥ ദീനിൻ്റെ പാതയാകുന്ന അഹ്ലുസുന്നത്തി വൽ ജമാഅയിൽ അടിയുറച്ച് നിർത്താൻ മറ്റുള്ള സംഘടനകളെപ്പോലെ എന്തെങ്കിലും കാട്ടിക്കൂട്ടിയിട്ട് നമുക്ക് ഈ പാതയിൽ അടിയുറച്ച് നിർത്താൻ പറ്റുകയില്ല. ഭൗതിക രംഗത്ത് പ്രവർത്തിക്കുന്ന ക്ലബ്ബുകൾ, അതുപോലുള്ള സംഘങ്ങളൊക്കെ ഒരുപാട് കൂത്താട്ടങ്ങളും നിസ്കാരങ്ങളും കർമ്മങ്ങളും ഇല്ലാത്ത രൂപത്തിലുള്ള പല നിലക്ക് യുവ സുഹൃത്തുക്കളെ വഴിതെറ്റിക്കാനുള്ള ശ്രമങ്ങൾ നടക്കുമ്പോൾ വിദ്യാർത്ഥി സമൂഹത്തെ യഥാർത്ഥ ദീനിലേക്ക് ആകർഷിക്കാൻ നമുക്കൊരു നിർബന്ധമുണ്ട്. നമ്മുടെ ലക്ഷ്യം പാരത്രിക വിജയമാണ്. അതിനുള്ള മാർഗവും നന്നായിരിക്കണം. ലക്ഷ്യം മാത്രം നന്നായി മാർഗം പിഴച്ചാൽ ശരിയാവുകയില്ല. ലക്ഷ്യവും മാർഗവും നന്നായിരിക്കുക എന്നുള്ള ഇസ്ലാമിൻ്റെ കർശനമായ നിർദ്ദേശം പാലിച്ചുകൊണ്ട് അവർക്ക് നന്മയിലേക്ക് പ്രചോദനമാകുന്ന അഹ്ലുസുന്നത്തി വൽ ജമാഅത്തിൻ്റെ പ്രവർത്തന ബോധയിലും അതിനോട് ചേർന്ന് നിൽക്കാനും പറ്റുന്ന രൂപത്തിലുള്ള പദ്ധതികൾ ആവിഷ്കരിക്കുന്നതിൻ്റെ ഭാഗമായിട്ടാണ് ഇത്തരം മത്സര പരിപാടികൾ വർഷങ്ങൾക്ക് മുമ്പ്, 40ഓളം വർഷങ്ങൾക്ക് മുമ്പ് സുന്നി സ്റ്റുഡൻസ് ഫെഡറേഷൻ ആവിഷ്കരിച്ചിട്ടുള്ളത്. അൽഹംദുലില്ലാ, ഒരുപാട് പ്രതിഭകളെ വളർത്തിയെടുക്കുക എന്നതിനേക്കാൾ ഉപരി വളർന്നു വരുന്ന തലമുറയെ സത്യത്തിൻ്റെ പാതയിൽ അടിച്ചു നിർത്താൻ കഴിയുന്നു എന്നുള്ളത് ഈ സംഘടനയുടെ ഒരു പ്രത്യേകതയാണ്. വിദ്യാർത്ഥികൾ എന്ന് പറയുന്നത് ഒരിക്കലും മാറ്റി നിർത്താൻ പറ്റാത്ത വലിയൊരു ശക്തിയാണ്. അവർ സത്യത്തിൻ്റെ പാതയിൽ, ധർമ്മത്തിൻ്റെ പാതയിൽ അടിയുറച്ച് നിൽക്കുന്നുവോ, തിന്മകൾക്കെതിരെ ധീരമായി പോരാടുന്നുവോ അവർ വിജയിക്കുക തന്നെ ചെയ്യും. ഇപ്പോൾ ഇന്നുപോലും നമുക്കതിനുള്ള തെളിവാണ് നമ്മുടെ മുന്നിൽ വന്നിട്ടുള്ളത്.
ഡൽഹിയിൽ നിരവധി ദിവസങ്ങളായി നടക്കുന്ന വിദ്യാർത്ഥി പ്രക്ഷോഭത്തിന് അവരുടെ എല്ലാ ലക്ഷ്യങ്ങളും സർക്കാർ നിറവേറ്റിക്കൊടുത്ത സാഹചര്യം നമ്മൾ ഇന്നിപ്പോൾ വാർത്തയിൽ വായിക്കുകയാണ്. വിദ്യാർത്ഥികൾ എവിടെ അധർമ്മത്തിനെതിരെ അനീതിക്കെതിരെ ശബ്ദമുയർത്തിയോ അത് വിജയിക്കുക തന്നെ ചെയ്യും. പക്ഷെ ആ പാതയിൽ നമ്മൾ ഉണർച്ച ഉണ്ടാവണം. നമ്മുടെ മക്കളെ രക്ഷിതാക്കളെ പാതയിലേക്ക് തിരിച്ചുവിടണം. നമുക്ക് വേണ്ടത് നല്ല സമൂഹത്തെ കെട്ടിപ്പടുക്കലാണ്, നല്ലത് പറയുന്ന ആളുകൾ സൃഷ്ടിക്കലാണ്, തിന്മകളെ തൊട്ട് ജനങ്ങളെ ദൂരെയാക്കലാണ് നമുക്ക് വേണ്ടത്. തിന്മകളിലേക്ക് വഴിതെറ്റാൻ കൂടുതൽ സമയം വേണ്ടതില്ല, ഒരു സെക്കൻഡ് മതി. നന്നാക്കിയെടുക്കാൻ പ്രയാസമാണ്. ആ പ്രയാസത്തെ നേരിട്ടുകൊണ്ട് വരുന്ന തലമുറയെ നന്മയുടെ പാന്താവിലേക്ക് നയിക്കുക എന്നുള്ള വലിയൊരു ഉത്തരവാദിത്വമാണ് SSF എന്ന് പറയുന്ന മഹത്തായ പ്രസ്ഥാനം ചെയ്യുന്നത്. അതോടുകൂടെ മക്കളിലുള്ള വിദ്യാർത്ഥികളുടെ കഴിവുകൾ പരിപോഷിപ്പിക്കുക എന്നുള്ള ലക്ഷ്യവും കൂടിയുണ്ട്. അല്ലാഹു ഇതിനോട് സഹകരിക്കുന്ന എല്ലാവർക്കും ഖൈറും സന്തോഷവും നൽകുമാറാവട്ടെ. നമുക്കെല്ലാം ഇതിനോട് ചേർന്ന് നിന്ന് പാവനമായ ദീനിൻ്റെ ഉന്നതിക്ക് വേണ്ടി പ്രവർത്തിക്കാൻ റബ്ബ് തൗഫീഖ് നൽകുമാറാവട്ടെ. പ്രാർത്ഥിച്ച് എല്ലാവിധ ഭാവുകങ്ങളും നേർന്ന് ഈ മഹല്ലത്തിൽ നമ്മുടെ നേതൃത്വത്തിലുണ്ടായിരുന്ന പലരും ഇന്ന് നമ്മോടൊപ്പമില്ല. അവരുടെ ആഖിറം അല്ലാഹു സന്തോഷമാക്കി കൊടുക്കുമാറാവട്ടെ. ഇവിടെ കിടക്കുന്ന മഹാന്മാരുടെ മദദ് നമ്മിലും നമ്മുടെ കുടുംബത്തിലും അല്ലാഹു നിലനിർത്തി തരുമാറാവട്ടെ. പ്രാർത്ഥിച്ചുകൊണ്ട് ഞാൻ എൻ്റെ വാക്കുകൾ അവസാനിപ്പിക്കുന്നു. വആഖിറു ദഅവാനാ അൽഹംദുലില്ലാഹി റബ്ബിൽ ആലമീൻ. അസ്സലാമു അലൈക്കും വറഹ്മത്തുള്ളാഹി. ഷെയ്ഖുന ഉസ്താദ് അവർക്ക് അല്ലാഹു ആഫിയത്തുള്ള ദീർഘായുസ്സ് നൽകുമാറാവട്ടെ എന്ന ദുആ നന്ദിയായി അറിയിച്ചുകൊണ്ട് സാഹിത്യോത്സവന്റെ സ്നേഹോപഹാരം നൽകുന്നു. SSF കൊടക് ജില്ലാ സെക്രട്ടറിമാരിൽ ഒരാളായ ബഷീർ ആസാദ് നഗർ. അല്ലാഹു അക്ബർ, അല്ലാഹു അക്ബർ, വലില്ലാഹിൽ ഹംദ്. ವೇದಿಕೆಯಲ್ಲಿ ಒಂದೆರಡು ಹಿತನುಡಿಗಳಿಗಾಗಿ ಕುಟ್ಟಿಗಲೆ ಜಮಾಅತ್ ಕಾರ್ಯದರ್ಶಿ ಇಸ್ಮಾಯಿಲ್ ಅವರನ್ನು ಪ್ರೀತಿಪೂರ್ವಕ ಸ್ವಾಗತಿಸುತ್ತಿದ್ದೇವೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ವೇದಿಕೆಯಲ್ಲಿರುವ ಇತರೆ ಧರ್ಮೀಯರಿಗೆ ನಮಸ್ಕಾರಗಳು. ಕೊಡಗು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ 14ನೇ ಆವೃತ್ತಿಯನ್ನು ನಮ್ಮ ಈ ಒಂದು ಊರಿನಲ್ಲಿ ಆಯೋಜನೆ ಮಾಡಲು ತೀರ್ಮಾನವನ್ನು ಕೈಗೊಂಡಂತಹ ಕೊಡಗು ಜಿಲ್ಲಾ SSF ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈ ಒಂದು ಕುಗ್ರಾಮದಲ್ಲಿ ಏನೇ ನ್ಯೂನತೆಗಳಿದ್ದರೂ ಅದೆಲ್ಲವನ್ನು ಪರಿಹರಿಸಿ ಯಶಸ್ವಿಯಾಗಿ ಸಾಹಿತ್ಯೋತ್ಸವ ವಿಜಯಕರವಾಗಿ ಮುಂದುವರಿಯಲಿ. ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ಅರ್ಪಿಸುತ್ತಾ, ರಾಷ್ಟ್ರ ಮಟ್ಟದಲ್ಲಿ ಕೊಡಗು ಜಿಲ್ಲೆ ಇನ್ನಷ್ಟು ಕೀರ್ತಿಯನ್ನು ಪಸರಿಸಲಿ ಎಂದು ಹಾರೈಸುತ್ತಾ ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ. വേദി 6 ജൂനിയർ മാത്തമാറ്റിക് മത്സരം ആരംഭിക്കുന്നു. ചെസ് നമ്പർ 2010 2115 2033 2096 2057 2137. വേദി 6 ജൂനിയർ മാത്തമാറ്റിക് ഗെയിം. വേദി 5 പോയം റിസൈറ്റിംഗ് ഹിന്ദി ജൂനിയർ. ചെസ് നമ്പർ 2014 2076 20. ಶೇಖನ ಅಹ್ಸನ್ ಉಸ್ತಾದರವರೇ, ಹಿರಿಯ ಸಾಹಿತಿಗಳೇ ಹಾಗೂ ನಮ್ಮ ಊರಿನ ಖತೀಬರಾದಂಥ ಇಲಿಯಾಸ್ ಸಂಸದಿ ಉಸ್ತಾದರವರೇ ಹಾಗೂ ಊರಿನ ಅಧ್ಯಕ್ಷರಾದಂಥ ಮೊಹಮ್ಮದ್ ಹಾಜಿ ಅವರೇ, ಈಗಾಗಲೇ ಕಾರ್ಯಕ್ರಮ ಕೊನೆಯ ಹಂತಕ್ಕೆ ತಲುಪಿದೆ. ನಮ್ಮ ಊರು ಹಾಗೂ SSF ಅಂದರೆ ಗೊಂಡಿಕೆರೆ ಎಂದರೆ SSF. ನಾವು ಅಭಿನವ ಸಂಬಂಧವಿದೆ. 100% ಇರುವಂತಹ SSF KMJ SYS ಕಾರ್ಯಕರ್ತರಿರುವಂತಹ ಒಂದು ಪ್ರದೇಶ ನಮ್ಮ ಗುಂಡಿಗೆರೆ. ಈ ಒಂದು ಗುಂಡಿಗೆರೆಗೆ ಕೊಡಗು ಜಿಲ್ಲಾ SSF ಕಾರ್ಯಕರ್ತರು ನಮ್ಮ ಚೇರ್ಮನ್ ಮದನಿಯತ್ರ
ಗುಂಡಿಗೆರೆಯಲ್ಲಿ ಕೊಡಗು ಜಿಲ್ಲಾ ಸಾಹಿತ್ಯೋತ್ಸವವನ್ನು ಆಯೋಜಿಸುವಂತ ಅಂತ ಹೇಳಿದಾಗ ಅದನ್ನ ನಮ್ಮ ಗುಂಡಿಗೆರೆ ಮಸೀದಿಯ ಆಡಳಿತ ಮಂಡಳಿಯವರಿಗೆ ತಿಳಿಸಿದಾಗ ತುಂಬಾ ಸಂತೋಷಪೂರ್ವವಾಗಿ ಅವರು ಇದನ್ನು ಸ್ವಾಗತಿಸಿ ನಮಗೆ ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲು ಅವಕಾಶವನ್ನು ನೀಡಿದ್ದಾರೆ. ಅದೇ ರೀತಿ ಈ ಊರಿನ ಸರ್ವ ಸದಸ್ಯರು ತುಂಬಾ ಮುತುವರ್ಜಿ ವಹಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲೂ ಸಹಕರಿಸಿದ್ದಾರೆ. ಮೊದಲನೆಯದಾಗಿ ನಮ್ಮ ಊರಿನ ಸರ್ವ ಸದಸ್ಯರು ಅಷ್ಟೊಂದು ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆಲ್ಲರಿಗೂ ಒಂದೇ ಮಾತಿನಲ್ಲಿ ವಂದನೆಯನ್ನು ಅರ್ಪಿಸುತ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಆಡಳಿತ ಮಂಡಳಿಯವರು ಸಹ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಈಗ ಒಂದು 15 ದಿನಗಳಿಂದ ನಮಗೆ ಈ ಮಸೀದಿ ಮತ್ತು ಪರಿಸರ ಮದ್ರಸ ಎಲ್ಲವನ್ನು ಬಿಟ್ಟುಕೊಟ್ಟು ನಮಗೆ ಅತ್ಯಂತ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಕೊಡಗು ಜಿಲ್ಲಾ SSF ಹಾಗೂ ಗುಂಡಿಗೆರೆ ಸರ್ವ ಸಂಘ ಕುಟುಂಬಗಳ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರುವಂತಹ ಸರ್ವ ಪಂಡಿತರುಗಳು, ಗಣ್ಯ ವ್ಯಕ್ತಿಗಳು, ಹಿರಿಯ ಸಾಹಿತಿಗಳು, ಪತ್ರಕರ್ತರು ಹಾಗೂ ಸರ್ವ ಸಾಹಿತ್ಯೋತ್ಸವ ಪ್ರತಿಭೆಗಳು ಹಾಗೂ ಇಲ್ಲಿ ನೆರೆದಿರುವತಕ್ಕಂಥ ಎಲ್ಲರಿಗೂ ಒಂದೇ ಮಾತಿನಲ್ಲಿ ವಂದನೆಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇದರೊಂದಿಗೆ